श्रीमते भक्ति वेदांत स्वामिन्नति नाम्ने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे वाञ्छाकल्पतरुभ्यश्च कृपा सिन्धुभ्यः च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे 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 राम 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 हरे हरे। ಎಲ್ಲರಿಗೂ ಸ್ವಾಗತ ಗೀತಾ ರಹಸ್ಯ ಕಾರ್ಯಕ್ರಮ ಅಟೆಂಡ್ ಆದವರಿಗೆ. ಸೊ ಇವತ್ತು ನಾವು ಒಂದು ಕಥೆಯನ್ನ ಚರ್ಚೆ ಮಾಡಲಿದ್ದೇವೆ. ಈ ಕತೆ ಒಬ್ಬ ಶಿಕಾರಿಯ ಕತೆ. ಒಬ್ಬ ಶಿಕಾರಿ ಹೇಗೆ ಭಕ್ತನಾಗ್ತಾನೆ ಅನ್ನುವ ಕಥೆಯನ್ನು ಇವತ್ತು ಕೇಳೋಣ. ಸಂತರ ಸಹವಾಸದಿಂದ, ಸಂತರ ಸಂಘದ ಪ್ರಭಾವದಿಂದ ಒಬ್ಬ ನೀಚ ವ್ಯಕ್ತಿ ಕೂಡ ಅತಿ ಉನ್ನತ ಭಕ್ತನಾಗಬಹುದು ಅನ್ನೋದು ಈ ಕಥೆಯಿಂದ ನಾವು ತಿಳಿಯಬಹುದು. ಹೇಗೆ ವಾಲ್ಮೀಕಿ ಮಹರ್ಷಿಗಳು ಕೂಡ, ವಾಲ್ಮೀಕಿ ಹೇಗಾದ್ರು, ಋಷಿಗಳು ಹೇಗಾದ್ರು, ಅವರು ಆಕ್ಚುಲಿ ರತ್ನಾಕರ ಅನ್ನುವ ಡಕೆತರಾಗಿದ್ರು. ನಾರದ ಮುನಿಗಳ ಭೇಟಿ ಆಯಿತು. ನಾರದ ಮುನಿಗಳ ಭೇಟಿಯಿಂದ, ಅವರ ಅನುಗ್ರಹದಿಂದ ರತ್ನಾಕರ ಅನ್ನುವ ಡಾಕು ಮಹಾಭಕ್ತನಾದ. ನಾರದ ಮುನಿಗಳು ರತ್ನಾಕರನಿಗೆ ರಾಮನಾಮವನ್ನು ಕೊಡ್ತಾರೆ. ಆ ರಾಮನಾಮ ಜಪವನ್ನು ಮಾಡುತ್ತಾ 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 ಅವನ ಚಿತ್ತ ಶುದ್ಧವಾಗುತ್ತೆ, ಎಲ್ಲ ಪಾಪಗಳು ನಾಶ ಆಗ್ತವೆ. ರಾಮನಾಮ ಜಪದಿಂದ ರಾಮನ ಶುದ್ಧ ಭಕ್ತನಾಗ್ತಾನೆ, ವಾಲ್ಮೀಕಿ ಮಹರ್ಷಿ ಆಗ್ತಾರೆ. ನಂತರ ರಾಮಾಯಣದ ರಚನೆಯನ್ನು ಮಾಡ್ತಾರೆ. ಅದೇ ರೀತಿ ಚೈತನ್ಯ ಚರಿತಾಮೃತದಲ್ಲಿ ಇನ್ನೊಂದು ಕತೆ ಬರುತ್ತೆ. ಈ ಕಥೆಯಲ್ಲಿ ಇನ್ನೊಬ್ಬ ಶಿಕಾರಿಯ ಒಂದು ಕಥೆ ಇದೆ. ಆ ಕಥೆಯನ್ನು ಇವತ್ತು ನಾವು ಕೇಳಲು ಪ್ರಯತ್ನ ಪಡೋಣ. ಇದು ಚೈತನ್ಯ ಚರಿತಾಮೃತದ ಮಧ್ಯಲೀಲೆಯಲ್ಲಿ ಈ ಕಥೆ ಬರುತ್ತೆ. ಸೊ ಸಂತರ ಸಹವಾಸದಿಂದ ಮುಖ್ಯವಾಗಿ ಏನಾಗ್ಬೇಕಂದ್ರೆ ಹೃದಯ ಪರಿವರ್ತನೆ ಆಗ್ಬೇಕು. ಹೃದಯ ಪರಿವರ್ತನೆ ಆಗದೆ ಇದ್ರೆ ಏನು ಲಾಭ ಇಲ್ಲ. ಆ ಸಂಘದಿಂದ ಏನು ಲಾಭವಿಲ್ಲ. ಹೃದಯ ಪರಿವರ್ತನೆ ಅಂದ್ರೆ ಕಾಮವಾಸನೆ ಪ್ರೇಮವಾಗಬೇಕು, ಕ್ರೋಧ ಅಥವಾ ಸಿಟ್ಟು ಅದು ಅನುಕಂಪವಾಗಬೇಕು, ಲೋಭ ಅದು ಸೆಲ್ಫ್ಲೆಸ್ನೆಸ್ ಅಂದ್ರೆ ನಿಸ್ವಾರ್ಥತೆ ಆಗಬೇಕು. ರೈಟ್. ಸೊ ಈ ರೀತಿ ಎಲ್ಲ ಕೆಟ್ಟ ವಿಚಾರಗಳೇನಿವೆ, ಕೆಟ್ಟ ಹ್ಯಾಬಿಟ್ಸ್ ಏನಿದೆ, ಅದೆಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಬೇಕು. ಅದೇ ಸಂಘದ ಲಾಭ. ಸೊ ದೇ ಶುಡ್ ಬಿ 3 ಥಿಂಗ್ಸ್ ವಿಚ್ ಹ್ಯಾಪನ್. ಸಂಘದಲ್ಲಿ ಏನಾಗ್ಬೇಕಂದ್ರೆ ಫಸ್ಟ್ ಆಧ್ಯಾತ್ಮಿಕ ಚರ್ಚೆ ಆಗಬೇಕು. ನಂತರ ದೇರ್ ಶುಡ್ ಬಿ ಡಿಸ್ಕಷನ್ ಆಗಬೇಕು. ರೈಟ್. ದೇರ್ ಶುಡ್ ಬಿ ನಾಲೆಜ್ ಟ್ರಾನ್ಸ್ಫರ್. ಫಸ್ಟ್ ಜ್ಞಾನ ಅರ್ಜನೆ ಆಗಬೇಕು, ನಂತರ ಚರ್ಚೆ ಆಗಬೇಕು, ನಂತರ ಹೃದಯ ಪರಿವರ್ತನೆ ಆಗಬೇಕು. ಆವಾಗ ಮಾತ್ರ ನಮಗೆ ಆ ಸಂಘದ ಲಾಭ ಸಿಗ್ತಾ ಇದೆ ಅಂತ ಅರ್ಥ. ಉದಾಹರಣೆಗೆ ಸಪೋಸ್ ಈಗ ಒಂದು ಸತ್ಸಂಗ ಮಾಡ್ತಾ ಇದೀವಿ. ಆ ಸತ್ಸಂಗ ಮಾಡೋದ್ರಿಂದ ಪ್ರಭಾವ ಏನಾಗಬೇಕು? ಕೆಟ್ಟ ಹ್ಯಾಬಿಟ್ಸ್ ಬಿಟ್ಬಿಡ್ಬೇಕು. ಮಾಂಸ ತಿನ್ನೋ ಹ್ಯಾಬಿಟ್ ಯಾರಿಗಿತ್ತವರು ಅದನ್ನ ಬಿಟ್ಬಿಡ್ಬೇಕು. ರೈಟ್. ಕೆಲವರು ಸಿಗರೇಟ್ ಸೇದೋ ಹ್ಯಾಬಿಟ್ ಇರುತ್ತೆ, ಅವರು ಬಿಟ್ಬಿಡ್ಬೇಕು. ಕರೆಕ್ಟ್. ಸೊ ನಿನ್ನೆ ಒಂದು ಪ್ರೋಗ್ರಾಮ್ ಅಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದ, ಸರ್ ನಾನು ಸಿಗರೇಟ್ ಸೇದ್ತಾ ಇದ್ದೀನಿ, ಬಿಡಕ್ಕಾಗ್ತಾ ಇಲ್ಲ. ಆದ್ರೆ ರೆಗ್ಯುಲರ್ ಆಗಿ ಸತ್ಸಂಗ ಬರ್ತೀನಿ ನಾನು ಅಂತ. ನೀವು ರೆಗ್ಯುಲರ್ ಆಗಿ ಸತ್ಸಂಗ ಬರ್ತಾ ಇದೀರಿ ಅಂತ ಹೇಳ್ತೀರಾ, ಬಟ್ ಸತ್ಸಂಗದಿಂದ ಏನು ಪ್ರಭಾವ ಆಗ್ಬೇಕು? ಕೆಟ್ಟ ಹ್ಯಾಬಿಟ್ಸ್ ಬಿಟ್ಟು ಹೋಗ್ಬೇಕು. ಬಿಡ್ತಾ ಇಲ್ಲ ಅಂತ ಅಂದ್ರೆ ನೀವು ಸತ್ಸಂಗ ಮಾಡ್ತಾ ಇಲ್ಲ ಅಂತ ಅರ್ಥ. ಸತ್ಸಂಗದಲ್ಲಿ ಬಂದು ನೀವು ಕೂತ್ಕೊಂತ ಇದ್ದೀರಾ, ಬಟ್ ನಿಮ್ ಹೃದಯಕ್ಕೆ ಈ ಜ್ಞಾನ ಟಚ್ ಆಗ್ತಾ ಇಲ್ಲ. ಕಿವಿಗೆ ಹೋಗ್ತಾ ಇದೆ, ಕಿವಿಯಿಂದ ಹೊರಗಡೆ ಬರ್ತಾ ಇದೆ, ಈ ಕಿವಿಯಿಂದ ಹೋಗುತ್ತೆ, ಈ ಕಡೆಯಿಂದ ಹೊರ ಬರುತ್ತೆ. ಸೊ ಹೃದಯ ಪರಿವರ್ತನೆ ಆಗ್ತಿಲ್ಲ, ಹೃದಯಕ್ಕೆ ಟಚ್ ಆಗ್ತಾ ಇಲ್ಲ. ಸೊ ನಿಜವಾಗ್ಲೂ ನೀವು ಸತ್ಸಂಗ ಮಾಡ್ತಾ ಇದ್ರೆ ನೀವು ಇದನ್ನ ಬಿಟ್ಟು ಬಿಡ್ತೀರ. ಸೊ ಚೆನ್ನಾಗಿ ಸತ್ಸಂಗ ಮಾಡಿ ಅಂತ ಹೇಳ್ದೆ ನಾನು. ಈ ಕೆಟ್ಟದನ್ನ ಬಿಟ್ಬಿಡಿ, ಆಗ ಮಾತ್ರ ನೀವು ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಗುತ್ತೆ. ಓಕೆ, ವಿಲ್ ಟ್ರೈ. ಹರೇ ಕೃಷ್ಣ ಜಪ ಮಾಡು ಅಂತ ಹೇಳಿದ್ರೆ ಮನಸ್ಸಲ್ಲಿ ಮಾಡ್ತಾ ಇರ್ತೀನಿ ಸರ್, ಇಲ್ಲ, ಅದು ನಡೆಯೋದಿಲ್ಲ. ಜಪಮಾಲೆ ತಗೊಂಡು ಪ್ರತಿನಿತ್ಯ ಕೂತ್ಕೊಂಡು ಜಪ ಮಾಡಬೇಕು. ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ ನಾಮ ಉಚ್ಚಾರಣೆ ಮಾಡಬೇಕು, ಮತ್ತೆ ಹರಿನಾಮದ ಶ್ರವಣ ಮಾಡಬೇಕು. ಆಗ ಮಾತ್ರ ಹೃದಯ ಪರಿವರ್ತನೆ ಆಗ್ತಾ ಇದೆ ಅಂತ ಅರ್ಥ. ಇಲ್ಲ ಅಂದ್ರೆ
ಅದು ವ್ಯರ್ಥ. ಸೊ ಇಲ್ಲಿ ಮೃಗಾರಿ ಅನ್ನೋ ಒಬ್ಬ ಶಿಕಾರಿ ಇದ್ದ. ಈ ಶಿಕಾರಿ ಇವನ ವಿಶೇಷತೆ ಏನಂದ್ರೆ ಪ್ರಾಣಿಗಳನ್ನ ಕೊಲ್ತಾ ಇದ್ದ. ಕೊಲ್ತಾ ಇದ್ದ ಅಂದ್ರೆ ಹಿಂಸೆ ಕೊಟ್ಟು ಕೊಲ್ತಾ ಇದ್ದ, ಅರ್ಧ ಕೊಲ್ತಾ ಇದ್ದ. ನೋಡಿ ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇದೀರಲ್ಲ. ಹ್ಮ್ ಈ ಶಿಕಾರಿ ಈ ಶಿಕಾರಿ ಪ್ರಾಣಿಗಳನ್ನ ಕೊಲ್ತಾ ಇದ್ದಾನೆ. ಹೇಗೆ ಕೊಲ್ತಾ ಇದ್ದಾನೆ? ಅರ್ಧ ಕೊಲ್ತಾ ಇದ್ದಾನೆ. ಇಸ್ ಕಿಲಿಂಗ್ ದೆಮ್ ಹಾಫ್. ಒಂದ್ ನಿಮಿಷ. ಸೊ ಶಿಕಾರಿ ನೋಡಿ, ಇಲ್ಲಿ ಆ, ಜಿಂಕೆಗಳಿವೆ, ಆ, ಹಸುಗಳಿವೆ, ಎಮ್ಮೆಗಳಿವೆ, ಹಂದಿಗಳಿವೆ. ಅವನ್ನೆಲ್ಲ ಕೊಲ್ತಾ ಇದ್ದಾನೆ. ಆದ್ರೆ ಹೇಗೆ ಕೊಲ್ತಾ ಇದ್ದ? ಅರ್ಧ ಕೊಲ್ತಾ ಇದ್ದ. ಒಂದು ಪ್ರಾಣಿಯ ಕೈ ಕಟ್ ಮಾಡ್ತಾ ಇದ್ದ, ಅದು ಕಾಲು ಕತ್ತರಿಸ್ತಾ ಇದ್ದ, ಒಂದು ಪಕ್ಷಿಯ ರೆಕ್ಕೆ, ಒಂದು ರೆಕ್ಕೆ ಕತ್ತರಿಸ್ತಾ ಇದ್ದ. ಅವ್ರನ್ನ ಸಾಯಿಸ್ತಾ ಇರ್ಲಿಲ್ಲ. ಆ ಪಕ್ಷಿಗಳು, ಪ್ರಾಣಿಗಳು ಒದ್ದಾಡ್ತಾ ಇದ್ವು, ಕೂಗ್ತಾ ಇದ್ವು, ಆ ನೋವಿನಿಂದ ಬಳಲ್ತಾ ಇದ್ವು. ಅಂತಹ ಕಷ್ಟ ಕೊಡ್ತಾ ಇದ್ದ. ಸೊ ಕಾಡಿನಲ್ಲಿ ನಾರದ ಮುನಿಗಳು ನಡ್ಕೊಂಡು ಹೋಗ್ತಾ ಇದ್ರು. ನಡ್ಕೊಂಡು ಹೋಗುವಾಗ ದಾರಿಯಲ್ಲಿ ನೋಡ್ತಾರೆ ಇಷ್ಟೊಂದು ಪ್ರಾಣಿಗಳು ಹಿಂಸೆಯಿಂದ ಬಳಲ್ತಾ ಇದ್ದಾವೆ. ಯಾರು ಇದಕ್ಕೆ ಕಾರಣ ಅಂತ ಆ ಪ್ರಾಣಿಗಳನ್ನ ಹಿಂಬಾಲಿಸುತ್ತಾ ಬರ್ತಾನೆ. ಮತ್ತೆ ಪ್ರಾಣಿಗಳನ್ನ ನೋಡಿ ಅವರ ದುಃಖವನ್ನು ಸಹಿಸಿಕೊಳ್ಳದೆ ಅವರಿಗೆ ಆಶೀರ್ವಾದ ಕೊಟ್ಟು ಅವರನ್ನ ನೋವಿನಿಂದ ಮುಕ್ತಗೊಳಿಸ್ತಾನೆ. ನಾರದ ಮುನಿಗಳ ಹತ್ರ ಅಂತ ಶಕ್ತಿ ಇದೆ. ಇನ್ನೊಬ್ಬರ ನೋವನ್ನು ನೀಗಿಸಬಹುದು, ಅಂತಹ ಪವರ್ ಅವರ ಹತ್ರ ಇದೆ. ಸೊ ನಾರದ ಮುನಿಗಳು ಮುಂದೆ ಹೋಗ್ತಾ ಇದ್ರೆ ನೋಡ್ತಾನೆ ಶಿಕಾರಿ ಇದ್ದಾನೆ. ಶಿಕಾರಿ ಬಿಲ್ಲು ಬಾಣವನ್ನು ಇಟ್ಕೊಂಡಿದ್ದಾನೆ, ಪ್ರಾಣಿಗಳನ್ನು ಕೊಲ್ತಾ ಇದ್ದಾನೆ. ಆಗ ನಾರದ ಮುನಿಗಳು ಮೃಗಾರಿ ಹೇಳ್ತಾರೆ, ಮೃಗಾರಿ ನೀನ್ಯಾಕೆ ಪ್ರಾಣಿಗಳನ್ನು ಈ ರೀತಿ ಹಿಂಸೆ ಕೊಟ್ಟು ಕೊಲ್ತಾ ಇದೀಯಾ? ಮೃಗಾರಿ ಹೇಳ್ತಾನೆ, ಓ ಇದು ನಮ್ಮ ನಮ್ಮ ವಂಶದ ಕೆಲಸ ಇದು. ನಮ್ಮ ಕುಲದವರೆಲ್ಲರೂ ಈ ರೀತಿ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟು ಕೊಲ್ತಾ ಇದ್ರು. ಅದು ನಮ್ಮ ಕುಲದ ಕರ್ತವ್ಯ. ನಮ್ಮ ತಂದೆ, ನಮ್ಮ ತಾತ, ಮುತ್ತಾತ ಎಲ್ಲರೂ ಇದೇ ಕೆಲಸ ಮಾಡ್ತಾ ಇದ್ರು, ನಾನು ಇದನ್ನೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ನಾರದರು ಕೇಳ್ತಾರೆ, ಇದ್ರ ಪರಿಣಾಮ ಗೊತ್ತಾ ನಿನಗೆ ಏನಾಗುತ್ತೆ ಅಂತ? ಮೃಗಾರಿ ಅಂತಾನೆ, ಇದ್ರ ಪರಿಣಾಮ ನನ್ಗೇನು ಗೊತ್ತಿಲ್ಲ, ಆದ್ರೆ ನಮ್ಮ ಹೊಟ್ಟೆಪಾಡಿಗೋಸ್ಕರ ಮಾಡ್ತಾ ಇದೀವಿ. ನನ್ನ ಕುಟುಂಬ ಇದೆ, ಮತ್ ಮಕ್ಕಳಿದ್ದಾರೆ, ಹೆಂಡತಿ ಮಕ್ಕಳಿದ್ದಾರೆ, ಅವ್ರಿಗೋಸ್ಕರ ನಾನು ಕಷ್ಟಪಡ್ತಾ ಇದ್ದೀನಿ. ಸೊ ನಾನ್ ಮಾಡ್ತಾ ಇರೋದು ಇದ್ರಲ್ಲಿ ತಪ್ಪಿಲ್ಲ ಅಂತ ಅವನ ಅನಿಸಿಕೆಯನ್ನು ಹೇಳ್ತಾನೆ. ಆಗ ನಾರದ ಮುನಿಗಳು ಹೇಳ್ತಾರೆ, ನಿನಗೆ ಗೊತ್ತಿಲ್ಲ ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ನೋಡು ಅಂತ ತೋರಿಸ್ತಾನೆ. ನಾರದ ಮುನಿಗಳು ಆಕಾಶದಲ್ಲಿ ಅವ್ರ ಕಣ್ಮುಂದೆ ಕಾಣುವಂತ ಹಾಗೆ ಒಂದು ಏನಂತಾರೆ ದೃಶ್ಯವನ್ನ ತೋರಿಸ್ತಾರೆ. ಆ ದೃಶ್ಯ ಭಯಂಕರವಾಗಿತ್ತು. ಅದ್ರಲ್ಲಿ ಏನ್ ನೋಡ್ತಾರೆ ಅಂದ್ರೆ, ನಾರದ ಮುನಿ ಏನ್ ತೋರಿಸ್ತಾರೆ ಅಂದ್ರೆ, ಮೃಗಾರಿ ಯಾವ್ಯಾವ ಪ್ರಾಣಿಗಳನ್ನ ಕೊಂದಿದ್ದ ಆ ಪ್ರಾಣಿಗಳೆಲ್ಲ ಮೃಗಾರಿಯ ದೇಹವನ್ನ ಕಚ್ಚಿ 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 ತಿಂತಾ ಇದ್ದಾವೆ. ಪಕ್ಷಿಗಳೆಲ್ಲ ಅವನ ಚರ್ಮವನ್ನು ಸುಲಿದು ಹೊಟ್ಟೆಯ ಕರಳನ್ನು ತೆಗೆದು ತಿಂತಾ ಇದ್ದಾವೆ. ಮೃಗಾರಿ ನೋಡ್ತಾ ಇದ್ದಾನೆ, ಅಯ್ಯೋ ಇಂಥ ಭಯಂಕರ ದೃಶ್ಯ, ನನ್ಗೆ ಇಷ್ಟು ನೋವಾಗುತ್ತೆ ಮುಂದೆ ಅಂತ ಅವ್ನಿಗೆ ನೋಡಿ ಭಯ ಆಯ್ತು. ನರಕದ ಟ್ರೇಲರ್ ನಾರದ ಮುನಿಗಳು ತೋರಿಸ್ತಾರೆ. ಆ ಟ್ರೇಲರ್ ಅನ್ನು ನೋಡಿ ಅವನಿಗೆ ತುಂಬಾ ಭಯ ಆಗುತ್ತೆ. ಅಯ್ಯೋ ಮತ್ತೆ ಮಾಡಂಗಿಲ್ಲ ನಾನು, ಇದು ತುಂಬಾ ಪಾಪ ಕೆಲಸ ಮಾಡಿದ್ದೀನಿ, ಎಷ್ಟು ರಿಯಾಕ್ಷನ್ ಬರುತ್ತೆ ಅಂತ ನನ್ಗೆ ಗೊತ್ತೇ ಇರಲಿಲ್ಲ. ಓ ನಾರದ ಮುನಿಗಳೇ, ನೀವು ನನ್ನ ಭವಿಷ್ಯವನ್ನ ತೋರಿಸಿದ್ದೀರಾ, ಸೊ ದಯವಿಟ್ಟು ನನಗೆ ಇದ್ರ ಪರಿಹಾರ ಕೂಡ ತೋರಿಸಿ ಅಂತ ಹೇಳ್ತಾರೆ. ಇದಕ್ಕೆ ಪರಿಹಾರ ಏನು? ಎಷ್ಟೊಂದು ಕಷ್ಟಪಟ್ಟಿದ್ದೀನಿ ನಾನು, ನಮ್ಮ ಮನೆಯವ್ರಿಗೋಸ್ಕರ, ನನ್ನ ಹೆಂಡತಿ ಮಕ್ಕಳಿಗೋಸ್ಕರ, ಆದ್ರೆ ಇಷ್ಟು ರಿಯಾಕ್ಷನ್ ಬರುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ದಯವಿಟ್ಟು ನನಗೆ ಪರಿಹಾರ ತೋರಿಸಿ ಅಂತ ಕೇಳಿದಾಗ ನಾರದ ಮುನಿಗಳು ಹೇಳ್ತಾರೆ, ಆಯ್ತು ನಾನು ಪರಿಹಾರ ಕೊಡ್ತೀನಿ. ಫಸ್ಟ್ ಆ ಪರಿಹಾರ ಉಪಾಯ ಕೊಡೋದಕ್ಕಿಂತ ಮುಂಚೆ ನೀನು ನನ್ನ ಮಾತನ್ನು ಕೇಳಬೇಕು. ಸೊ ಏನ್ ಮಾಡ್ಬೇಕು ಹೇಳಿ? ಈ ಬಿಲ್ಲು ಬಾಣವನ್ನ ಮುರಿದು ಬಿಡು ಅಂತ ಹೇಳ್ತಾರೆ. ಬಿಲ್ಲು ಬಾಣವನ್ನು ಮುರಿಬೇಕಾ? ಓ, ಈ ಬಿಲ್ಲು ಬಾಣವನ್ನು ಮುರಿದು ಬಿಟ್ರೆ ನನ್ನ ಗತಿ ಏನು? ಹೇಗೆ ನಾನು ಜೀವನ ಮಾಡೋದು ಅಂತ ಕೇಳ್ತಾ ಇದ್ರು. ಆಗ ನಾರದ ಮುನಿಗಳು ಹೇಳ್ತಾರೆ, ಡೋಂಟ್ ವರಿ, ನಾನು ನಿನಗೋಸ್ಕರ ಎಲ್ಲಾ ಏರ್ಪಾಟನ್ನ ಮಾಡ್ತೀನಿ, ಯಾವುದೇ ಒಂದು ಚಿಂತೆ ಇರ್ಬೇಕಂತ ಇಲ್ಲ. ರೈಟ್?
ಸೊ ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ ಇದು. व्याद कहे धनुका भांगिले वर्तिब के मने नारद कहे आमियನ್ನ ದಿವ್ಯ ಪ್ರತಿದಿನೆ. ವ್ಯಾದ ವ್ಯಾದ ಅಂದ್ರೆ ಇಲ್ಲಿ ಮೃಗಾರಿ. ವ್ಯಾದ ಕೇಳ್ತಾನೆ, ನಾನು ನನ್ನ ಬಿಲ್ಲನ್ನ ಮುರಿದು ಬಿಟ್ರೆ ಹೇಗೆ ನನ್ನ ಜೀವನ ನಡೆಯುತ್ತೆ. ನಾರದನು ಹೇಳ್ತಾರೆ, ಚಿಂತೆ ಪಡಬೇಡ, ನಾನು ಪ್ರತಿದಿನ ನಿನಗೆ ಅನ್ನವನ್ನು ಕಳಿಸ್ತೇನೆ ಅಂತ. ಪ್ರಭುಪಾದ ಹೇಳ್ತಾರೆ, ಸೋರ್ಸ್ ಆಫ್ ಅವರ್ ಇನ್ಕಮ್ ಇಸ್ ನಾಟ್ ದ ಸೋರ್ಸ್ ಆಫ್ ಅವರ್ ಮೇಂಟೆನೆನ್ಸ್. ಒಬ್ಬ ಯೋಚನೆ ಮಾಡ್ತಾನೆ, ನಾನು ಪ್ರತಿದಿನ ಆಫೀಸ್ಗೆ ಹೋಗ್ತೀನಿ, ಕೆಲಸ ಮಾಡ್ತೀನಿ, ಆ ಆಫೀಸಿನಿಂದ ನನಗೆ ದುಡ್ಡು ಸಿಗುತ್ತೆ, ನನ್ನ ಜೀವನ ನಡೀತಾ ಇದೆ, ಸೊ ಆಫೀಸ್ ನನ್ನ ಮೇಂಟೆನೆನ್ಸ್ ಮಾಡ್ತಾ ಇದೆ. ಪ್ರಭುಪಾದ ಹೇಳ್ತಾರೆ, ಇಲ್ಲ, ಆಫೀಸರ್ ಅಥವಾ ಬಾಸ್ಗೆ ದುಡ್ಡು ಯಾರು ಕೊಡ್ತಾ ಇದ್ದಾರೆ? ಅವನ ಬಾಸ್. ಅವನ ಬಾಸ್ಗೆ ದುಡ್ಡು ಯಾರು ಕೊಡ್ತಾ ಇದ್ದಾರೆ? ಅವನ ಬಾಸ್. ಅಲ್ಟಿಮೇಟ್ಲಿ ಎಲ್ಲ ದುಡ್ಡು ಯಾರು ಯಾರು ಕೊಡ್ತಾ ಇದ್ದಾರೆ? ಕೃಷ್ಣನೇ ಕೊಡ್ತಾ ಇದ್ದಾನೆ. ಸೊ ಇನ್ನೊಬ್ಬರ ಮುಖಾಂತರ ನಮ್ಮ ಮೇಂಟೆನೆನ್ಸ್ ನಡೀತಾ ಇದೆ, ರೈಟ್? ನೇರವಾಗಿ ಕೃಷ್ಣ ನಮ್ಮನ್ನು ಮೇಂಟೈನ್ ಮಾಡ್ತಾ ಇದ್ದಾನೆ ಅಂತ ಕಾಣಿಸ್ತಾ ಇಲ್ಲ, ಆದ್ರೆ ಇನ್ನೊಬ್ಬರ ಥ್ರೂ. ಸಪೋಸ್ ಮಗು ಹುಟ್ಟುತ್ತೆ, ಆ ಮಗುವನ್ನು ಮೇಂಟೈನ್ ಯಾರು ಮಾಡ್ತಾರೆ? ಯಾರು ಕಾಪಾಡ್ತಾರೆ? ತಾಯಿ. ಆಕ್ಚುಲಿ ಕೃಷ್ಣನೇ ಕಾಪಾಡ್ತಾ ಇದ್ದಾನೆ ತಾಯಿಯ ಮುಖಾಂತರ. ಕೃಷ್ಣನೇ ನಮ್ಮ ಪಾಲಕ, ಕೃಷ್ಣನೇ ನಮ್ಮ ರಕ್ಷಕ, ಎಲ್ಲವೂ ಕೃಷ್ಣನೇ. ಆದ್ರೆ ನೇರವಾಗಿ ಕೃಷ್ಣ ಮಾಡ್ಲಿಕ್ಕಿಲ್ಲ, ಕೆಲವೊಮ್ಮೆ ಪರೋಕ್ಷವಾಗಿ, ಇಂಡೈರೆಕ್ಟ್ ಆಗಿ ಕೃಷ್ಣ ನಮ್ಮನ್ನ ಮೇಂಟೈನ್ ಮಾಡ್ತಾನೆ. ಸೊ ದ ಸೋರ್ಸ್ ಆಫ್ ಅವರ್ ಇನ್ಕಮ್ ಇಸ್ ನಾಟ್ ಆಕ್ಚುಲಿ ದ ಸೋರ್ಸ್ ಆಫ್ ಅವರ್ ಮೇಂಟೆನೆನ್ಸ್. ಬ್ರಹ್ಮನಿಂದ ಹಿಡ್ಕೊಂಡು ಒಂದು ಇರುವೆ ಕೂಡ ಎಲ್ಲದರ ಪಾಲನೆ ಭಗವಂತನೇ ಮಾಡ್ತಾ ಇದ್ದಾನೆ. ಏಕೋ ಬಹುನಾಂ ಯೋಗಿ ದದಾತಿ ಕಾಮಾನ್. ಒಬ್ಬನೇ ಭಗವಂತ ಎಲ್ಲಾ ಜೀವಿಗಳ ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಸೊ ಅದು ಇದು ಈ ತತ್ವ ಅರ್ಥ ಮಾಡ್ಕೋಬೇಕು ನಾವು. ಸೊ ಅವರ್ ಸೋ ಕಾಲ್ಡ್ ಸೋರ್ಸ್ ಆಫ್ ಇನ್ಕಮ್ ಈಸ್ ಅವರ್ ಚಾಯ್ಸ್ ಓನ್ಲಿ. ಇಫ್ ಐ ವಿಶ್ ಟು ಬಿ ಎ ಹಂಟರ್, ಇಟ್ ವಿಲ್ ಅಪಿಯರ್ ದಟ್ ಹಂಟಿಂಗ್ ಇಸ್ ದ ಸೋರ್ಸ್ ಆಫ್ ಮೇಂಟೆನೆನ್ಸ್. ಯಾರು ಬೇಟೆ ಆಡ್ತಾರೆ, ಆ ಬೇಟೆ ಮಾಡೋದ್ರಿಂದ ನಾನು ಜೀವನ ನಿರ್ವಹಣೆ ಮಾಡ್ತೀನಿ ಅಂತಂತಾರೆ, ತಿಳ್ಕೊಂತಾರೆ. ಯಾರಾದ್ರೂ ಬ್ಯಾಂಕಿಗೆ ಹೋಗ್ತಾ ಇದ್ರೆ, ಬ್ಯಾಂಕ್ ನನ್ನ ಜೀವನ ಮೇಂಟೈನ್ ಮಾಡ್ತಾ ಇದೆ. ಅದು ಯಾರಾದ್ರೂ ಸ್ಕೂಲ್ ಟೀಚರ್ ಆಗಿದ್ರೆ, ನಾನು ಕೆಲಸ ಮಾಡ್ತಾ ಇದ್ದೀನಿ, ಈ ಕೆಲಸದಿಂದ ನನ್ನ ನಿರ್ವಹಣೆ ಆಗ್ತಾ ಇದೆ ಅಂತ. ಅಲ್ಲ, ತಪ್ಪು ಇದು. ಅಲ್ಟಿಮೇಟ್ಲಿ ಕೃಷ್ಣನೇ ನಮ್ಮ ರಕ್ಷಣೆ ಮಾಡುವನು, ಕೃಷ್ಣನೇ ನಮ್ಮ ಪಾಲಕ, ರೈಟ್? ಸೊ if I become a Brahmin and completely depend on Krishna, I do not conduct a business, but nonetheless my maintenance is supplied by Krishna, right? ಇಸ್ಕಾನಲ್ಲಿ ಕೂಡ ತುಂಬಾ ಜನ ಸಂಪೂರ್ಣವಾಗಿ ಜೀವನವನ್ನು ತೊಡಗಿಸ್ತಾರೆ, ರೈಟ್? ನಾನು ಕೂಡ ಸುಮಾರು 13 ವರ್ಷ ಆಯ್ತು ಈಗ, ರೈಟ್? 13 ವರ್ಷದಿಂದ ನಾನು ಇಸ್ಕಾನಲ್ಲಿ ಸ್ವಯಂ ಸೇವಕನಾಗಿ ಸರ್ವಿಸ್ ಮಾಡ್ತಾ ಇದ್ದೀವಿ. ನಾವೇನು ಸ್ಯಾಲ್ರಿ ತಗೊಳ್ಳೋದಿಲ್ಲ, ಏನೂ ಇಲ್ಲ, ವಿ ಜಸ್ಟ್ ಡೂ ಸರ್ವಿಸ್, ಓಕೆ? ಬಟ್ ಕೃಷ್ಣ ಎಲ್ಲದನ್ನ ನೋಡ್ಕೊತಾ ಇದ್ದಾನೆ. ಕೃಷ್ಣ ನಮಗೋಸ್ಕರ ಡೈಲಿ 2 ಹೊತ್ತು ಊಟ ಕೊಡ್ತಾನೆ, 3 ಹೊತ್ತು ಊಟ ಕೊಡ್ತಾನೆ, ಮಲ್ಗೋಕ್ ಜಾಗ ಕೊಡ್ತಾನೆ, ಮತ್ತೆ ಸೇವೆ ಅವಕಾಶ ಕೊಡ್ತಾನೆ. 13 ವರ್ಷ ಆಯ್ತು, ಏನು ಕೆಲಸ ಮಾಡ್ತಾ ಇಲ್ಲ, ಆದ್ರೂ ಏನು ಪ್ರಾಬ್ಲಮ್ ಇಲ್ಲ, ರೈಟ್? ಎಷ್ಟು ಬೇಕೋ ಅಷ್ಟು ಭಗವಂತ ಕೊಟ್ಬಿಡ್ತಾನೆ. ಎಲ್ಲಿಂದ ಕೊಡ್ತಾನೆ, ಹೇಗೆ ಕೊಡ್ತಾನೆ, ಯಾರ ಮುಖಾಂತರ ಕೊಡ್ತಾನೆ ಅದು ಗೊತ್ತಿಲ್ಲ, ಬಟ್ ಕೃಷ್ಣ ಕೊಡ್ತಾನೆ. ಅಂತಹ ಒಂದು ಶ್ರದ್ಧೆ ನಾವು ಮೂಡಿಸ್ಕೊಳ್ಬೇಕು. ಕೃಷ್ಣ ಇಸ್ ದೇರ್ ಅಂಡ್ ಹೀ ಈಸ್ ಮೇಂಟೈನಿಂಗ್ ಅಸ್, ರೈಟ್? ತಂದೆ ತಾಯಿ ತಿಳ್ಕೊಂತಾರೆ ನಾವು ನಮ್ಮ ಮಕ್ಕಳನ್ನ ಕಾಪಾಡ್ತಾ ಇದೀವಿ, ನಾವು ಮೇಂಟೈನ್ ಮಾಡ್ತಾ ಇದೀವಿ ಅಂತ. ಅಲ್ಲ, ಕೃಷ್ಣನೇ ಮೇಂಟೈನ್ ಮಾಡ್ತಾ ಇದ್ದಾನೆ ತಂದೆ ತಾಯಿ ಮುಖಾಂತರ. ಆ ರೀತಿ ನಾವು ತಿಳ್ಕೋಬೇಕು. ಸೊ ದಟ್ ಇಸ್ ದ ಟ್ರೂತ್, ರೈಟ್? ಮೈ ಮೇಂಟೆನೆನ್ಸ್ ಇಸ್ ಸಪ್ಲೈಡ್ ಬೈ ಕೃಷ್ಣ. ಉದಾಹರಣೆ ನೋಡಿ, ರೈಟ್? ಮಹಾರಾಷ್ಟ್ರದಲ್ಲಿ ತುಕಾರಾಮ್ ಮಹಾರಾಜರಿದ್ರು. ಅವರು ಯಾವುದೇ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ, ಅವ್ರ ಮನೆಯಲ್ಲಿದ್ದು ಭಜನೆ ಮಾಡ್ತಾ ಇದ್ರು. ಹೊರಗಡೆ ಹೋದ್ರು ಕೂಡ ನಗರ ಸಂಕೀರ್ತನೆ ಮಾಡ್ತಾ ಇದ್ರು. ರಾಮಕೃಷ್ಣ ಹರಿ ಜಯ ಜಯ ರಾಮಕೃಷ್ಣ ಹರಿ ಜಯ ಜಯ ರಾಮಕೃಷ್ಣ ಹರಿ. ಸೊ ಹರಿ ಕೃಷ್ಣ ರಾಮರ ಜಪವನ್ನು ಮಾಡುತ್ತಾ ಜೀವನ ಕಳೀತಾ ಇದ್ರು. ಆದ್ರೆ ಅವ್ರ ಮನೆಯಲ್ಲಿ ಏನೂ ಇರ್ಲಿಲ್ಲ, ಕೊರತೆ ಇತ್ತು. ಆದ್ರೆ ಕೃಷ್ಣ ಎಷ್ಟು ಬೇಕಷ್ಟು ಒದಗಿಸ್ಕೊಡ್ತಾ ಇದ್ದ, ಎಷ್ಟು ಬೇಕಷ್ಟು ಕೊಡ್ತಾ ಇದ್ದ. ಸುಧಾಮನ್ ಮನೆಯಲ್ಲಿ, ಸುಧಾಮ ಕೆಲ್ಸಕ್ಕೆ ಹೋಗ್ತಾ ಇದ್ದ? ಇಲ್ಲ, ಸುಧಾಮ ಬ್ರಾಹ್ಮಣ, ಪೂಜೆ ಮಾಡ್ತಾ ಇದ್ದ, ಧ್ಯಾನ ಮಾಡ್ತಾ ಇದ್ದ, ಸಂಸ್ಕಾರಗಳು ಮಾಡ್ತಾ ಇದ್ದ. ಸೊ ಅವ್ರ ಮನೇಲಿ ಕೊರತೆ ಇತ್ತು, ಆದ್ರೆ ಕೃಷ್ಣ ಎಷ್ಟು ಬೇಕಷ್ಟು ಕೊಡ್ತಾ ಇದ್ದ. ಮತ್ತೆ ಒಮ್ಮೆ ಎಷ್ಟು ಸಂಪತ್ತನ್ನ ಕೊಟ್ಟ ಅಂದ್ರೆ, ಇಡೀ ಜೀವನ ಕಳಿಬಹುದು ಆರಾಮಾಗಿ. ಅಷ್ಟು ಇಂದ್ರನಷ್ಟು ಐಶ್ವರ್ಯವನ್ನ ಸುಧಾಮನಿಗೆ ಕೊಟ್ಬಿಟ್ಟ. ಸೊ ದಟ್ ಈಸ್ ಪವರ್ ಆಫ್ ಕೃಷ್ಣ. ಸೊ ಕೃಷ್ಣ
ನಮ್ಮನ್ನ ಮೇಂಟೈನ್ ಮಾಡ್ತಾ ಇದ್ದಾನೆ ಅನ್ನುವ ವಿಶ್ವಾಸವನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ಸೊ ನಾರದ ಮುನಿಗಳು ಹೇಳಿದ್ರು, ನಿನ್ನ ಬಿಲ್ಲನ್ನ ಮುರಿದು ಬಿಡು ಅಂತ. ಆಗ ಮೃಗಾರಿಗೆ ಸಂಕೋಚ ಆಯಿತು. ಆಗ ನಾರದ ಮುನಿಗಳು ಹೇಳ್ತಾರೆ, ಯೋಚನೆ ಮಾಡಬೇಡ, ಇದನ್ನು ಮುರಿದು ಹಾಕು, ನಿನ್ನ ನಿರ್ವಹಣೆ ನಾನು ಮಾಡ್ತೀನಿ. ಮುರಿತಾನೆ. ಆಗ ಮುರಿದ ಮೇಲೆ ಆ ನಾರದ ಮುನಿ ಅವ್ರಿಗೆ ಹೇಳ್ತಾರೆ, ಆಯ್ತು, ಈಗ ನೀನು ಇದನ್ನ ಮುರಿದಿದೀಯಾ, ಈಗ ನೀನು ಮನೆಗೆ ಹೋಗು. ಮನೆಗೆ ಹೋಗಿ ಘರೆಗಿಯ ಬ್ರಾಹ್ಮಣ ದೇಹ ಯಥ ಆಚೆ ಧನ್, ನಿನ್ ಮನೆಯಲ್ಲಿ ಏನೇನು ಸಂಪತ್ತಿದೆ, ಧನ ಸಂಪತ್ತು, ಅದನ್ನೆಲ್ಲ ಹಂಚ್ಬಿಡು. ಯಾಕಂದ್ರೆ ಇದು ಪಾಪದಿಂದ ಅರ್ಜನೆ ಮಾಡಿದಂತಹ ಸಂಪತ್ತು. ಇದು ನಿನ್ನ ನಿನಗೆ ಕಷ್ಟವನ್ನೇ ಕೊಡುತ್ತೆ. ಅದನ್ನೆಲ್ಲ ಹಂಚಿಬಿಡು. ಯಾರಿಗೆ ಹಂಚು? ಬ್ರಾಹ್ಮಣರಿಗೆ ಹಂಚು. ಬ್ರಾಹ್ಮಣರು ಆ ಪಾಪವನ್ನು ತಗೋಬೋದಾ? ಇಲ್ಲ. ಬ್ರಾಹ್ಮಣರು ಆ ದುಡ್ಡನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ. ರೈಟ್. ಅದಕ್ಕೆ ಯಾವುದೇ ದುಡ್ಡಿದ್ರೆ ಆ ಭಕ್ತರಿಗೆ, ವೈಷ್ಣವರಿಗೆ, ಬ್ರಾಹ್ಮಣರಿಗೆ ಕೊಟ್ಟರೆ ಅದು ಹೆಚ್ಚು ಲಾಭ. ಯಾಕಂದ್ರೆ ಅವರು ಎಲ್ಲವನ್ನ ಭಗವಂತನ ಸೇವೆಗೆ ತೊಡಗಿಸ್ತಾರೆ. ವಸ್ತ್ರ ಅಲಂಕಾರ, ಅನ್ನದಾನ ಸೇವೆ, ದೇವಸ್ಥಾನ ನಿರ್ಮಾಣ, ಈ ರೀತಿ ಸ್ವಾರ್ಥಕ್ಕೋಸ್ಕರ ಒಂದು ಪೈಸೆ ಕೂಡ ಉಪಯೋಗ ಮಾಡೋದಿಲ್ಲ. ಅದಕ್ಕೆ ಬ್ರಾಹ್ಮಣರಿಗೆ ಕೊಟ್ಬಿಡು ಅಂತಾರೆ. ಏಕ ಏಕ ವಸ್ತ್ರ ಪರಿ ಬಾಹಿರ ಹೋ ದ್ವಿಜನ್, ನೀನು ಮತ್ತೆ ನಿನ್ನ ಹೆಂಡತಿ ಕೇವಲ ಒಂದು ವಸ್ತ್ರವನ್ನ ಧರಿಸಿ ನೀವು ಮನೆಯಿಂದ ಹೊರಗೆ ಹೋಗಿ. ಎಲ್ಲಿ ಹೋಗ್ಬೇಕು? ನದಿಯ ತಟಕ್ಕೆ ಹೋಗ್ಬೇಕು. ನದಿ ತೀರೆ ಏಕಖಾನಿ ಕುಟೀರ ಕರಿಯ, ನದಿ ತೀರದಲ್ಲಿ ಒಂದು ಕುಟೀರವನ್ನು ಮಾಡುವುದು. ಕುಟೀರ ತುಂಬಾ ಸರಳವಾಗಿ ಮಾಡುವುದು. ರೈಟ್. ಬಿದಿರಿನಿಂದ, ಹುಲ್ಲಿನ ಕಡ್ಡಿಯಿಂದ ಆ ಕುಟೀರವನ್ನ ಕಟ್ಟಿ, ಆ ಕುಟೀರದ ಮುಂದೆ ತಾರ ಆಗಿ ಏಕಪಿಂಡಿ ತುಳಸಿ ರೋಪಿಯ, ಒಂದು ತುಳಸಿ ಕಟ್ಟೆಯನ್ನ ಮಾಡು ಮನೆ ಮುಂದೆ. ತುಳಸಿ ಕಟ್ಟೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ತುಳಸಿ ಆ ಕೃಷ್ಣನಿಗೆ ತುಂಬಾ ಪ್ರಿಯಳಾದವಳು. ತುಳಸಿ ಕೃಷ್ಣ ಪ್ರೇಯಸಿ. ತುಳಸಿಯ ಆರಾಧನೆ ಮಾಡೋದ್ರಿಂದ ಕೃಷ್ಣ ತುಂಬಾ ಬೇಗ ಒಲಿತಾನೆ, ಬೇಗ ಅನುಗ್ರಹಿಸ್ತಾನೆ. ಸೊ ಅದಕ್ಕೆ ಮನೆ ಮುಂದೆ ತುಳಸಿ ಇಟ್ಟು ಪ್ರತಿದಿನ ತುಳಸಿಗೆ ನೀರು ಹಾಕು, ಜಲದಾನ ಮಾಡು, ತುಳಸಿ ಪ್ರದಕ್ಷಿಣೆ ಮಾಡು, ಮತ್ತೆ ಹರಿನಾಮದ ಜಪವನ್ನು ಮಾಡು ಅಂತ ಹೇಳ್ತಾರೆ. ಸೊ ಮೃಗಾರಿ ಮತ್ತೆ ಅವಳ ಹೆಂಡತಿ ಏಕವಸ್ತ್ರವನ್ನು ಧರಿಸಿ ಒಂದು ಕುಟೀರವನ್ನ ಕಟ್ಟಿ, ತುಳಸಿ ಕಟ್ಟೆಯನ್ನ ಕಟ್ಟಿ, ತುಳಸಿ ಪರಿಕ್ರಮ ಕರ, ತುಳಸಿ ಸೇವನ, ನಿರಂತರ ಕೃಷ್ಣ ನಾಮ ಕರಿಹ ಕೀರ್ತನ. ತುಳಸಿ ಸೇವೆ ಮಾಡು, ಪ್ರದಕ್ಷಿಣೆ ಮಾಡು, ಮತ್ತೆ ನಿರಂತರ ಕೃಷ್ಣ ನಾಮವನ್ನು ತಗೋ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರತಿದಿನ ಕೃಷ್ಣ ಕೀರ್ತನೆ ಮಾಡು, ಇದರಿಂದ ನಿನಗೆ ಒಳ್ಳೇದಾಗುತ್ತೆ ಅಂತ. ಸೊ ಇದು ತುಂಬಾ ಕಷ್ಟನ ಮಾಡೋದು. ಯಾರಾದ್ರೂ ಮಾಡ್ಬೋದು, ಸರಳ ಜೀವನ. ಮನೆ ಮುಂದೆ, ಪ್ರತಿಯೊಬ್ಬರು ಮನೆ ಮುಂದೆ ತುಳಸಿ ಇದೆಯಾ? ಮನೆಯಲ್ಲಿ ತುಳಸಿ ಇದೆಯಾ ತಾನೆ? ಭಾರತದಲ್ಲಿ ವಿಶೇಷವಾಗಿ ಹಿಂದೂಗಳ ಮನೆಯಲ್ಲಿ ತುಳಸಿ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಕರೆಕ್ಟ್. ಸೊ ತುಳಸಿ ಇಲ್ಲ ಅಂದ್ರೆ ತುಳಸಿ ಒಂದು ಗಿಡ ತಗೊಂಡು ಮನೆಯಲ್ಲಿ ನೆಟ್ಟು ಪ್ರತಿದಿನ ಜಲದಾನ ಮಾಡಿ ಮತ್ತೆ ಪ್ರದಕ್ಷಿಣೆ ಮಾಡಿ. ದಟ್ ಶುಡ್ ಬಿ ಕಂಪಲ್ಸರಿ. ಎವ್ರಿ ಡೇ ಯು ಶುಡ್ ಡು. ಸೊ ತುಳಸಿ ಪ್ರದಕ್ಷಿಣೆ ಮಾಡ್ತಾ ಇದ್ದ, ಹರಿಕೃಷ್ಣ ಮಂತ್ರ ಜಪವನ್ನು ಕೂಡ ಮಾಡ್ತಾ ಇದ್ದ. ದಸ್ ಒನ್ ಕ್ಯಾನ್ ಮೇಕ್ ರಿಗರಸ್ ಸ್ಪಿರಿಚುವಲ್ ಅಡ್ವಾನ್ಸ್ಮೆಂಟ್. ನಮ್ಮ ದೇವಸ್ಥಾನದಲ್ಲಿ ಕೂಡ ನಾವು ಬೆಳಗ್ಗೆ ಜಪ ಮಾಡುವಾಗ ತುಳಸಿಯನ್ನ ಮುಂದೆ ಇಟ್ಟು ತುಳಸಿ ಸುತ್ತಲೂ ನಾವು ಕೂತ್ಕೊಂಡು ಜಪ ಮಾಡ್ತೀವಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಅದು ತುಂಬಾ ಪವರ್ಫುಲ್. ಯಾಕಂದ್ರೆ ತುಳಸಿ ಮುಂದೆ ಜಪ ಮಾಡೋದ್ರಿಂದ ತುಳಸಿ ಅನುಗ್ರಹ ನಮಗೆ ಸಿಗುತ್ತೆ. ಅದರಿಂದ ಜಪ. ಈಗ ತುಳಸಿ ಮಹಾರಾಣಿ ಶುದ್ಧ ಭಕ್ತಳು. ವೈಕುಂಠ ಜಗತ್ತಿನಲ್ಲಿ, ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಅವಳು ಒಬ್ಬ ಗೋಪಿ. ಆ ಗೋಪಿ ಭೂಮಿಗೆ ಬಂದಾಗ ಒಂದು ಗಿಡದ ರೂಪದಲ್ಲಿ ಬರ್ತಾಳೆ. ಸೊ ಅವಳು ಶುದ್ಧ ಭಕ್ತಳು. ಸೊ ಅವಳ ಸೇವೆ ಮಾಡೋದ್ರಿಂದ, ಅವಳ ಸಂಘದಿಂದ ನಮಗೂ ಕೂಡ ಶುದ್ಧ ಭಕ್ತಿ ಸಿಗುತ್ತೆ. ಅದಕ್ಕೆ ನಾವು ತುಳಸಿ ಸೇವೆ ಮಾಡಿ ಅವಳನ್ನ ಪ್ರಸನ್ನಗೊಳಿಸಬೇಕು. ಸೊ ಈ ರೀತಿ ತುಂಬಾ ಸರಳವಾಗಿ ಜೀವನ ನಡೆಸಿ ಹರೇ ಕೃಷ್ಣ ಮಂತ್ರ ಜಪ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ. ಆಮಿ ತೊಮಾಯ್ ಬಹುವನ್ನ ಪಠಾಯಮು ದಿನೇ, ಸೈ ಅನ್ನ ಲಭೆ ಯಥ ಖಾओ ದುಯಿ ಜನೆ. ಸೊ ನಿನಗೆ ಎಷ್ಟು ಅನ್ನ ಬೇಕು ಪ್ರತಿನಿತ್ಯ, ಅಷ್ಟು ಅನ್ನ ನಾನು ಕಳಿಸ್ತೀನಿ. ಅದನ್ನ ಸ್ವೀಕರಿಸಿ ಅದನ್ನ ತಿಂದು ನೀವು ಸುಖವಾಗಿರಿ. ವಂಡರ್ಫುಲ್. ಕೆಲ್ಸಕ್ಕೆ ಹೋಗೋದು ಬೇಕಾಗಿಲ್ಲ ಮರ್ಗಾರಿಗೆ, ಜಸ್ಟ್ ಹರೇ ಕೃಷ್ಣ ಜಪ ಮಾಡ್ಬೇಕು. ಓಕೆ. ಅವ್ರು ಕೂತ್ಕೊಂಡು ಜಪ ಮಾಡ್ತಾ ಇದ್ರು. ಆ ಸುದ್ದಿ ಹಳ್ಳಿಯವರೆಗೆ ಗೊತ್ತಾಯ್ತು. ಸೊ ಹಳ್ಳಿ ಜನರು
ನೋಡಕ್ ಬಂದ್ರು. ಆಶ್ಚರ್ಯ ಆಯ್ತು ಅವ್ರಿಗೆ. ಶಿಕಾರಿ ಪ್ರಾಣಿಗಳನ್ನ ಕೊಲ್ತಾ ಇದ್ದ, ಹಿಂಸೆ ಕೊಡ್ತಾ ಇದ್ದ, ಅಂತವರ ಮನಸ್ಸಲ್ಲಿ ಇಷ್ಟು ಪರಿವರ್ತನೆ ಆಗ್ಬಿಟ್ಟಿದೆ. ಅಬ್ಬಬ್ಬಾ. ಸೊ ಇದು ಹರಿನಾಮದ ಪ್ರಭಾವದಿಂದ. ಸೊ ಅವ್ರ ಸೇವೆ ಮಾಡೋಣ ಅಂತ ಆ ಹಳ್ಳಿ ಜನರು ಪ್ರತಿಯೊಬ್ಬರು ಮೂಟೆ ಮೂಟೆ ತಂದು ದಾನ ಮಾಡಿದ್ರು. ಒಬ್ರು ಅಕ್ಕಿ ಕೊಡ್ತಾರೆ, ಒಬ್ರು ಗೋಧಿ ಕೊಡ್ತಾರೆ, ಒಬ್ರು ಜೋಳ ಕೊಡ್ತಾರೆ, ಒಬ್ರು ಹಣ್ಣು ಕೊಡ್ತಾರೆ, ಹಾಲು ಕೊಡ್ತಾರೆ. ಅವ್ರ ಹತ್ರ ಏನಿತ್ತು ಅದನ್ನ ದಾನ ಮಾಡ್ತಾರೆ. ಸೊ ಮೃಗಾರಿ ಮನೆ ತುಂಬ್ಕೊಂಡ್ಬಿಡ್ತು. ನೈಟ್ ಅವನ್ ಗುಡಿಸಲು ಕುಟೀರ ತುಂಬ್ಕೊಂಡ್ಬಿಡ್ತು. ಅಷ್ಟು ಅನ್ನ ಸಿಕ್ತಂತೆ. ಆಗ ಮೃಗಾರಿ ಯೋಚನೆ ಮಾಡ್ತಾ ಇದ್ದ, ಇಷ್ಟೊಂದು ತಗೊಂಡು ಏನ್ ಮಾಡ್ಲಿ ನಾನು. ಸೊ ಎಷ್ಟು ಬೇಕಿತ್ತೋ ಅಷ್ಟು ಇಟ್ಕೊಂಡು ಎಕ್ಸ್ಟ್ರಾ ಇದ್ದದನ್ನೆಲ್ಲ ಹಂಚ್ಬಿಡ್ತಾ ಇದ್ದ. ಪ್ರತಿದಿನ ದಾನ ದಾನ ಸ್ವೀಕರಿಸ್ತಾ ಇದ್ದ, ಮತ್ತೆ ಇತರರಿಗೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ದಾನ ಮಾಡ್ತಾ ಇದ್ದ. ಸ್ವಂತಹ ಮಹಾನುಭಾವನಾಗ್ಬಿಟ್ಟ. ಸೊ ಇದು ಕೂಡ ಇನ್ನೊಂದು ಪಾಠ ನಾವು ಕಲಿಬೇಕಾದಂಥದ್ದು. ಅದೇನಂದ್ರೆ, ನಮ್ಮ ಜೀವನದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವೀಕರಿಸಬೇಕು, ಹೆಚ್ಚು ಸ್ವೀಕರಿಸಬಾರದು. ನಾವು ಹೆಚ್ಚು ಸ್ವೀಕರಿಸಿದ್ರೆ ಅದು ತೊಂದರೆಗೆ ಕಾರಣ ಆಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟೇ ಸ್ವೀಕರಿಸಿದ್ರೆ ನಾವು ಸುಖವಾಗಿರ್ತೀವಿ. ಕರೆಕ್ಟ್. ಸಪೋಸ್ ನಮ್ಗೆ ಉಟ್ಕೊಳ್ಳೋದಕ್ಕೆ ಎಷ್ಟು ಜೊತೆ ಬಟ್ಟೆ ಬೇಕು, ರೈಟ್? ಎಣಿಸ್ಬೇಕು. ಕೆಲವರ ಹತ್ರ 20-30 ಜೋಡಿ ಬಟ್ಟೆ ಇರುತ್ತೆ. ಪಿಂಕ್ ಕಲರ್, ಯೆಲ್ಲೋ ಕಲರ್, ಗ್ರೀನ್ ಕಲರ್, ರೆಡ್ ಕಲರ್, ಯಾವ ಶರ್ಟ್ ಜೊತೆ ಯಾವ ಪ್ಯಾಂಟು, ರೈಟ್? ಮತ್ತೆ ಹೆಂಗಸರಿಗಂತೂ ಇನ್ನೂ ಮೋರ್ ಕಾಂಬಿನೇಷನ್ಸ್, ರೈಟ್? ಯಾವ ಪರ್ಸು, ಯಾವ ಶೂಸು, ಯಾವ ದುಪಟ್ಟ. ಸೊ ಲೈಕ್ ಟೂ ಮಚ್ ಕಾಂಬಿನೇಷನ್ಸ್. ಅದಕ್ಕೆ ಸರಳ ಜೀವನ ಅಂದ್ರೆ ಏನು? ಇಸ್ಕಾನಲ್ಲಿ ನಾವೇನು ಇಟ್ಕೊಂತೀವಿ? ಜನರಲಿ ಗೃಹಸ್ಥರಾದ್ರು ಬಿಳಿ ಬಟ್ಟೆ, ಬಿಳಿ ಧೋತಿ, ಬಿಳಿ ಕುರ್ತಾ, ರೈಟ್? ಬ್ರಹ್ಮಚಾರಿ ಆದವರು ಕಾವಿ ಬಟ್ಟೆ, ಸ್ಯಾಫ್ರನ್ ಡ್ರೆಸ್, ರೈಟ್? ಸ್ಯಾಫ್ರನ್ ರಿಪ್ರೆಸೆಂಟ್ಸ್ ರಿನೌನ್ಸಿಯೇಷನ್. ಸೊ ತ್ಯಾಗದ ಪ್ರತೀಕ ಸ್ಯಾಫ್ರನ್, ಸಿಂಪಲ್ ಡ್ರೆಸ್. ಸೊ ಸುಮಾರು ವರ್ಷಗಳಿಂದ ನಾವು ಒಂದೇ ಡ್ರೆಸ್ ಉಟ್ಕೋತಾ ಇದ್ದೀವಿ. ಸೊ ನೋ ಟೆನ್ಷನ್. ಇವತ್ತು ಯಾವ ಡ್ರೆಸ್ ಉಟ್ಕೋಬೇಕು, ಇದೇ ಡ್ರೆಸ್. ನೋ ಡಿಫರೆನ್ಸ್. ಬಟ್ ಯಾರ ಹತ್ರ ತುಂಬಾ ಜೊತೆ ಬಟ್ಟೆ ಇರುತ್ತೆ, ಸೊ ದೆನ್ ದೇ ಆರ್ ಕನ್ಫ್ಯೂಸ್ಡ್ ವಿಚ್ ಡ್ರೆಸ್ ಟು ವಿಚ್ ಕಾಂಬಿನೇಷನ್. ಸೊ ಕನ್ಫ್ಯೂಸ್ಡ್. ಸೊ ಬೆಟರ್ ಹ್ಯಾವ್ ಸಿಂಪಲ್, ಅಂಡ್ ಮೇ ಬಿ 4-5 pairs ಆಫ್ ಡ್ರೆಸ್, ಕೀಪ್ ರಿಪೀಟಿಂಗ್ ದ ಸೇಮ್ ಥಿಂಗ್. ಸೊ ಮನಸ್ಸು ಕೂಲ್ ಆಗಿರುತ್ತೆ. ಬಟ್ಟೆ ಒಗೆಯೋದು ಕೂಡ ಟೆನ್ಷನ್ ಕಮ್ಮಿ ಇರುತ್ತೆ, ಮೇಂಟೆನೆನ್ಸ್ ಕಮ್ಮಿ, ಜಾಗನೂ ಕಮ್ಮಿ ಬೇಕಾಗುತ್ತೆ. ತುಂಬಾ ಸರಳವಾದ ಜೀವನ ನಡೆಸಿದಷ್ಟು ನಾವು ಖುಷಿಯಾಗಿರ್ತೀವಿ. ಸೊ ವಾಮನ ಬಲಿ ಮಹಾರಾಜರ ಹತ್ರ ಬರ್ತಾರೆ, ಬಂದು 3 ಹೆಜ್ಜೆ ಜಾಗವನ್ನು ಬೇಡ್ತಾರೆ. ಆಗ ಬಲಿ ಮಹಾರಾಜ್ ಹೇಳ್ತಾರೆ, ಬ್ರಾಹ್ಮಣ, ನಾನು 3 ಲೋಕದ ಅಧಿಪತಿ, ನಿನಗೆ ನಾನು ಒಂದು ಲೋಕವನ್ನೇ ಕೊಡಬಹುದು, ಒಂದು ಗ್ರಹವನ್ನೇ ಕೊಡಬಹುದು, ಏನ್ ಬೇಕಾದ್ರೂ ಕೇಳು, ಯಾಕೆ 3 ಹೆಜ್ಜೆ ಮಾತ್ರ ಕೇಳ್ತಾ ಇದೀಯ? ಆಗ ವಾಮನರು ಹೇಳ್ತಾರೆ, ಆಕ್ಚುಲಿ ನಾನು ಬ್ರಾಹ್ಮಣ. ಸೊ ಬ್ರಾಹ್ಮಣನು ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವೀಕರಿಸಬೇಕು, ಅದರಲ್ಲಿ ಸಂತುಷ್ಟನಾಗಿರ್ಬೇಕು. ಹೆಚ್ಚು ಲೋಭ ಪಟ್ರೆ ಅದು ದುಃಖಕ್ಕೆ ಕಾರಣವಾಗುತ್ತೆ. ಯಾರು ಲೋಭಿ ಜನರು ಇರ್ತಾರೆ, ಅವರಿಗೆ ಇಡೀ ಜಗತ್ತು ಸಿಕ್ಕರೂ ಅದು ಕಮ್ಮಿನೇ ಅನ್ಸುತ್ತೆ. ಇಡೀ ಜಗತ್ತಿನ ಸಂಪತ್ತು ಅವ್ರಿಗೆ ಸಿಕ್ಕರೂ ಕೂಡ ಅದು ಕಮ್ಮಿನೇ ಅನ್ಸುತ್ತೆ, ಇನ್ನಿಷ್ಟು ಬೇಕು ಅನ್ಸುತ್ತೆ. ಸೊ ಅದಕ್ಕೆ ಲೋಭಕ್ಕೆ ಮಿತಿ ಇಲ್ಲ. ಅದಕ್ಕೆ ನನಗೆ ಈಗ ಸದ್ಯಕ್ಕೆ 3 ಹೆಜ್ಜೆ ಜಾಗ ಬೇಕು, ಅಷ್ಟು ಕೊಟ್ಬಿಡು ಅಂತ. ಆಯ್ತು ಅಂತ ಬಲಿ ಮಹಾರಾಜ್ ಕೊಡ್ತಾರೆ. ಸೊ ಇಲ್ಲಿ ಪಾಠ ಏನಂದ್ರೆ, ಕಲಿಬೇಕಾದಂತ ಪಾಠ ಏನಂದ್ರೆ, ನಾವು ನಮ್ಮ ಜೀವನದಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವೀಕರಿಸಬೇಕು, ಹೆಚ್ಚು ಲೋಭ ಇರಬಾರ್ದು. ಸೊ ಮೃಗಾರಿ ತನ್ನ ಮನೆಯಲ್ಲಿ ಎಷ್ಟು ಅವಶ್ಯಕತೆ ಇತ್ತು ಅಷ್ಟು ಕೊಡ್ತಾ ಇದ್ರು, ಉಳಿದದೆಲ್ಲ ದಾನ ಮಾಡ್ತಾ ಇದ್ರು. ತುಕಾರಾಮ್ ಮಹಾರಾಜರು ಕೂಡ ಒಮ್ಮೆ ಅವರ ಹೆಂಡತಿ ಹೇಳ್ತಾಳೆ, ಕೆಲ್ಸಕ್ಕೆ ಹೋಗು, ಮನೇಲಿ ಏನು ಇಲ್ಲ, ಕೆಲಸ ಮಾಡಿ ಏನಾದ್ರು ದುಡ್ಡು ತಗೊಂಬ. ತುಕಾರಾಮ್ ಮಹಾರಾಜ್ ಹೋಗ್ತಾರೆ. ಒಬ್ಬ ಜಮೀನ್ದಾರ್ ಹತ್ರ ಹೋಗ್ತಾರೆ. ಒಂದು ಗದ್ದೆ ಇತ್ತು, ಗದ್ದೆ ಕಾಯೋ ಕೆಲಸ ಮಾಡು ಅಂತ ಹೇಳ್ತಾರೆ. ಸೊ ಗದ್ದೆ ಕಾಯ್ತಾ ಇದ್ರು. ಆದ್ರೆ ಹರಿನಾಮದ ಭಜನೆಯಲ್ಲಿ ಎಷ್ಟು ಉನ್ಮತ್ತರಾಗಿಬಿಟ್ರು ಅಂದ್ರೆ, ಅವರು ಮರ್ತು ಬಿಟ್ರು ಅವ್ರು ಎಲ್ಲಿದ್ದಾರೆ ಅಂತ. ಸೊ ಕಣ್ಮುಚ್ಕೊಂಡು ಧ್ಯಾನ ಮಾಡ್ತಾ ಇದ್ರು, ಕೀರ್ತನೆ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಹಸುಗಳು ಬಂದು ಆ ಫಸಲೆಲ್ಲ ತಿಂದು ಹೋಗ್ಬಿಡ್ತಾರೆ. ಆಗ ಜಮೀನ್ದಾರಿಗೆ ತುಂಬಾ ಕೋಪ ಬಂತು. ನಿನ್ಗೆ ನಾನು ಕೆಲಸ ಕೊಟ್ಟಿದ್ದೆ, ಕೆಲಸನೂ ಸರಿಯಾಗಿ ಮಾಡೋಕ್ಕಾಗ್ಲಿಲ್ಲ, ಎಷ್ಟು ಹಾನಿಯಾಗಿದೆ. ಸೊ ಇದಕ್ಕೆ ಪರಿಣಾಮವಾಗಿ ಅಂದ್ರೆ ಪನಿಷ್ಮೆಂಟ್ ಆಗಿ ನಾನು ನಿನ್ನ ಮನೆಯನ್ನ ತಗೊಂಡ್ಬಿಡ್ತೀನಿ ಅಂತ. ಸೊ ಅದಕ್ಕೂ ಮುಂಚೆ ನಾನು ರಾಶಿ ಮಾಡ್ತೇನೆ, ರಾಶಿಯಲ್ಲಿ ಎಷ್ಟು ಧಾನ್ಯ ಬರುತ್ತೆ ಅದು ಎಷ್ಟು ಕಮ್ಮಿ ಇದೆ ಅದರಷ್ಟು ಭಾಗ ನಿನ್ನ ಆಸ್ತಿಯನ್ನ ತಗೊಂಡ್ಬಿಡ್ತೀನಿ ಅಂತ. ತುಕಾರಾಮ್ ಹೇಳಿದ್ರೆ, ಆಯ್ತು ನಿನ್ನಿಷ್ಟ, ನಾನು ನನ್ನ ತಪ್ಪಿದು, ಸೊ ನನ್ನ ಕರ್ಮ ನಾನು ಅನುಭವಿಸ್ತೀನಿ, ಸೊ ಏನಾದ್ರು ಮಾಡು ಅಂತಾರೆ. ಆಗ ರಾಶಿ
ಎಣಿಸ್ತಾ ಇದ್ರು. ರೈಟ್. ಆಶ್ಚರ್ಯ ಏನಂದ್ರೆ ಭಗವಂತ ಕೊಡ್ತಾ ಇದ್ದ. ರೈಟ್. ಸೊ ಭಗವಂತ ಆ ಆ ರಾಶಿಯಲ್ಲಿ ತನ್ನ ಕೈಯಿಂದ ಹಾಕ್ತಾ ಇದ್ದ. ಸೊ ಅದು ಎಣಿಸಿದ್ರೆ ಹಿಂದಿನ ವರ್ಷ ಎಷ್ಟು ಮೂಟೆ ಇತ್ತು ಅದಕ್ಕೂ ಡಬಲ್ ಈ ವರ್ಷ ಸಿಕ್ತು. ಇವನಿಗೆ ಆಶ್ಚರ್ಯ ಆಯ್ತು. ಅದು ಇದೇ ಸಾಧ್ಯ, ಇದು ಚಮತ್ಕಾರ, ಭಗವಂತ ಮಾಡಿದ ಚಮತ್ಕಾರ ಇದು. ತುಕಾರಾಮ್ ಮಹಾರಾಜ್ ಮಹಾಸಂತರು, ಇದು ಅವರು ಮಾಡಿದಂತ ಚಮತ್ಕಾರ. ಸೊ ಅದಕ್ಕೋಸ್ಕರ ಹಿಂದಿನ ವರ್ಷ ನನಗೆ ಎಷ್ಟು ಸಿಕ್ಕಿತ್ತು ಅಷ್ಟೇ ಇಟ್ಕೊಂತೀನಿ, ಉಳಿದಿದ್ದೆಲ್ಲ ತುಕಾರಾಮ್ ಮಹಾರಾಜರಿಗೆ ಕೊಡ್ತೀನಿ. ಸೊ ಉಳಿದ ಊಟಗಳನ್ನೆಲ್ಲ ತುಕಾರಾಮ್ ಮಹಾರಾಜ್ ಮನೆಗೆ ಹೋಮ್ ಡೆಲಿವರಿ ಮಾಡ್ತಾರೆ. ತುಕಾರಾಮ್ ಮಹಾರಾಜ್ ಆಶ್ಚರ್ಯ ಆಯ್ತು, ಏನಿದು ಎಲ್ಲ ಭಗವಂತ ಕೊಟ್ಟಿದ್ದಾನೆ, ಹೆಚ್ಚು ಕೊಟ್ಟಿದ್ದಾನೆ, ಅದನ್ನ ನಿಮಗೆ ವಾಪಸ್ ಕೊಡ್ತಾ ಇದ್ದೀನಿ, ನೀವು ತಗೊಳ್ಳಿ ಅಂತ. ತುಕಾರಾಮ್ ಮಹಾರಾಜ್ಗೆ ತುಂಬಾ ಸಂತೋಷ ಆಯ್ತು, ಓ, ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಆಗ ಭಿಕ್ಷುಕರು ಎಲ್ಲ ಬರಕ್ ಸ್ಟಾರ್ಟ್ ಮಾಡ್ತಾರೆ, ಹ್ಮ್, ಹೊಟ್ಟೆ ಹಸಿದಿದೆ ಏನಾದ್ರು ಕೊಡಿ ಅಂತ. ಸೊ ಮನೇಲಿದ್ದ ಮೂಟೆಗಳನ್ನೆಲ್ಲ ದಾನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ದಾನ ಮಾಡ್ತಾರೆ ಅಂದ್ರೆ ಮನೆಯಲ್ಲಿ ಫ್ಯಾನಲ್ಲಿ ಏನು ಹೊಡೆಯೋದಿಲ್ಲ. ಲಾಸ್ಟ್ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಅವನು ಕೊಡೋದಕ್ಕೆ ಏನೂ ಇರಲಿಲ್ಲ. ಸೊ ಹೆಂಡತಿ ಮನೆಯಲ್ಲಿ ಹಿಟ್ಟು ಬೀಸಿದ್ಲು, ಆ ಬೀಸದ ಹಿಟ್ಟನ್ನೇ ಕೊಟ್ಬಿಡ್ತಾನೆ. ಮತ್ತೆ ಮನೆಯಲ್ಲಿ ಏನು ಉಳಿದಿಲ್ಲ, ಮೊದಲು ಏನಿರ್ಲಿಲ್ಲ, ಅಂತ್ಯದಲ್ಲೂ ಏನೂ ಇಲ್ಲ. ಸೊ ಭಗವಂತನ ಮೇಲೆ ನಿರ್ಭರರಾಗಿ ಜೀವನ ನಡೆಸ್ತಾ ಇದ್ರು. ಸೊ ಅಂತಹ ವಿಶ್ವಾಸ, ದೃಢ ವಿಶ್ವಾಸ ಇರಬೇಕು. ಸರಳವಾದ ಜೀವನವನ್ನು ನಡೆಸಬೇಕು, ಆಗ ನಾವು ಸುಖವಾಗಿರ್ತೀವಿ. ಸೊ ಆಸೆಗೆ, ಲೋಭಕ್ಕೆ ಮಿತಿಯೇ ಇಲ್ಲ. ಸೊ ಮೃಗಾರಿ ತನ್ನ ಮನೆಯಲ್ಲಿ ಎಷ್ಟು ಅವಶ್ಯಕತೆ ಇತ್ತು ಅಷ್ಟನ್ನು ಸ್ವೀಕರಿಸ್ತಾ ಇದ್ದ. ಸೊ ಈ ರೀತಿ ಅವನ ಖ್ಯಾತಿ ಎಲ್ಲ ಕಡೆ ಹರಡ್ತಾ ಇತ್ತು. ಸೊ ಸ್ವಲ್ಪ ಸಮಯದ ನಂತರ ನಾರದ ಮುನಿಗಳು ತನ್ನ ಶಿಷ್ಯನನ್ನ ಭೇಟಿಯಾಗೋದಕ್ಕೆ ಬರ್ತಾರೆ. ಶಿಷ್ಯನನ್ನ ಭೇಟಿಯಾಗೋದಕ್ಕೆ ಬಂದು ಆ ಮೃಗಾರಿ ಎಲ್ಲಿದ್ದಾನೆ, ಅವನ ಕುಟೀರದ ಹತ್ರ ಬಂದಾಗ ಅಲ್ಲಿ ಮೃಗಾರಿ ನೋಡ್ತಾನೆ, ಗುರುಗಳು ಬಂದಿದ್ದಾರೆ, ಗುರುಗಳು ಬಂದಿದ್ದಾರೆ. ಸೊ ಗುರುಗಳನ್ನ ನೋಡೋದಿಕ್ಕೆ, ಅವರನ್ನು ನಮಸ್ಕಾರ ಮಾಡೋದಿಕ್ಕೆ ಮೃಗಾರಿ ಹೋದ. ಹ್ಮ್. ಇಲ್ಲಿ ನೋಡಿ, ಫೋಟೋ ತೋರಿಸ್ತೇವೆ. ಸೊ ನಾರದ ಮುನಿಗಳು ತಮ್ಮ ಸ್ನೇಹಿತರಾದಂತಹ ಪರ್ವತ ಮುನಿಗಳ ಜೊತೆ ಬರ್ತಾರೆ. ನಾರದ ಮುನಿ ಮತ್ತೆ ಪರ್ವತ ಮುನಿ ಮೃಗಾರಿಯನ್ನ ನೋಡ್ತಾರೆ. ಮೃಗಾರಿ ಓಡೋಡಿ ಬಂದ, ಅವರ ಮುಂದೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡೋದಕ್ಕೆ ಹೋದ. ಆದರೆ ನೋಡ್ತಾನೆ ಅಲ್ಲಿ ಇರುವೆಗಳಿವೆ, ದೊಡ್ಡ ದೊಡ್ಡ ಇರುವೆಗಳು. ಆಗ ಮೃಗಾರಿ ತನ್ನ ಅಂಗವಸ್ತ್ರದಿಂದ ಇರುವೆಗಳನ್ನ ಬದಿಗೆ ಸರಿಸಿ ನಂತರ ನಮಸ್ಕಾರ ಮಾಡ್ತಾನೆ. ಈ ದೃಶ್ಯವನ್ನು ನೋಡಿ ನಾರದ ಮುನಿಗಳಿಗೆ, ಪರ್ವತ ಮುನಿಗಳಿಗೆ ಆಶ್ಚರ್ಯವಾಯಿತು. ಯಾವ ಮೃಗಾರಿ ಪ್ರಾಣಿಗಳನ್ನ ಅರ್ಧ ಕೊಂದು ಹಿಂಸೆ ಕೊಡ್ತಾ ಇದ್ದ, ಅವನೀಗ ಒಂದು ಇರುವೆಗೂ ಕೂಡ ದುಃಖ ಕೊಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಇರುವೆಗೂ ಕೂಡ ಸೆನ್ಸಿಟಿವ್ ಆಗಿ ಅವನು ಬದಿಗಿಟ್ಟು ನಮಸ್ಕಾರ ಮಾಡ್ತಾ ಇದ್ದಾನೆ. ಇಂತಹ ಪರಿವರ್ತನೆ. ರೈಟ್. ಯಾರು ಪ್ರಾಣಿಗಳನ್ನ ಕೊಂದು ಆನಂದ ಪಡ್ತಾ ಇದ್ರು, ಈಗ ಇರುವೆಗೂ ಕೂಡ ತೊಂದರೆ ಕೊಡೋದಕ್ಕೆ ಸಂಕೋಚ ಪಡ್ತಾ ಇದ್ದಾನೆ. ಅಂತಹ ಪರಿವರ್ತನೆ ಇದು ಭಕ್ತಿಯ ಪ್ರಭಾವದಿಂದ ಸಾಧ್ಯ. ಸೊ ಮೃಗಾರಿ ಕ್ರೂರಿ ಆಗಿದ್ದ, ಈಗ ಅವನು ದಯಾಮಯ ವ್ಯಕ್ತಿಯಾದ. ಈಸ್ ಕಂಪ್ಯಾಷನೇಟ್, ಅವನ ಮನಸ್ಸಲ್ಲಿ ಕೃಪೆ. ರೈಟ್. ಕ್ರೂರತನದಿಂದ ಅದು ಕೃಪೆಯಾಗಿ ಪರಿವರ್ತನೆ ಆಯಿತು, ದಯ ಭಾವನೆಯಾಗಿ ಪರಿವರ್ತನೆ ಆಯಿತು. ಅಂತಹ ಪರಿವರ್ತನೆ ನಾರದ ಮುನಿಗಳ ಆಶೀರ್ವಾದದಿಂದ ಮತ್ತೆ ಹರೇ ಕೃಷ್ಣ ಮಂತ್ರದ ಪ್ರಭಾವದಿಂದ ಸಾಧ್ಯವಾಯಿತು. ಆಗ ಮೃಗಾರಿ ಮತ್ತೆ ಅವಳ ಹೆಂಡತಿ ಇಬ್ರು ಭಕ್ತಿ ಸೇವೆಯನ್ನು ಮುಂದುವರಿಸ್ತಾರೆ, ಮತ್ತೆ ಅವರು ಶುದ್ಧ ಭಕ್ತರಾಗ್ತಾರೆ, ಮತ್ತೆ ಭಗವದ್ಧಾಮಕ್ಕೆ ಮರಳಿ ಹೋಗ್ತಾರೆ. ಸೊ ಈ ರೀತಿ ಮೃಗಾರಿ ಕ್ರೂರ ವ್ಯಕ್ತಿ, ಆದ್ರೆ ಅವನು ಮಹಾಕೃಷ್ಣ ಭಕ್ತನಾದ. ಸೊ ಇಲ್ಲಿ ತಮಗೊಂದು ಪ್ರಶ್ನೆಯನ್ನ ನಾನು ಕೇಳ್ತೇನೆ. ಓಕೆ, ಅದಕ್ಕೆ ಉತ್ತರ ತಾವು ಯೋಚನೆ ಮಾಡಿ ತಾವು ಕೊಡೋದಕ್ಕೆ ಇಷ್ಟಪಡಿ. ಸೊ ಈ ಮೃಗಾರಿನ ಕಥೆಯಿಂದ ನಾವು ಏನ್ ಕಲಿಬಹುದು ಅಂದ್ರೆ, ಕ್ರೂರತನ ಮಾಡಬಾರ್ದು ಅಂತ. ಓಕೆ, ಕ್ರೂರತನದಲ್ಲಿ ಒಂದು ಮುಖ್ಯವಾದ ಅಂಗ ಅಂದ್ರೆ ಮಾಂಸವನ್ನ ತಿನ್ನುವುದನ್ನ ಬಿಡಬೇಕು ಅಂತ ಅರ್ಥ. ಈಗ ಮಾಂಸ ತಿಂದ್ರೆ ಅದು ಪ್ರಾಣಿಗಳಿಗೆ ಹಿಂಸೆ ಕೊಟ್ಟು ನಾವು ನಮ್ಮ ಹೊಟ್ಟೆ ತುಂಬಿಸ್ಕೊಂಡಾಗುತ್ತೆ. ಸೊ ತಮಗೆ ಪ್ರಶ್ನೆ ಏನಂದ್ರೆ, ಕ್ಯಾನ್ ಯು ಟೆಲ್ ಇನ್ ಸೈಂಟಿಫಿಕ್ ರೀಸನ್ಸ್ ವೈ ಮೀಟ್ ಈಸ್ ಬ್ಯಾಡ್? ಯಾಕೆ ಮಾಂಸ ತಿನ್ನೋದು ಒಳ್ಳೇದಲ್ಲ? ಯಾರಾದ್ರು ಹೇಳ್ತೀರಾ? ಮಾಂಸವನ್ನು ಬಿಡೋದಕ್ಕೆ ಏನೇನು ಕಾರಣಗಳು ಇರ್ಬೋದು? ವೈ ಶುಡ್ ವಿ ಲೀವ್ ಇಟ್? ತುಂಬಾ ಜನ ಹೇಳ್ತಾರೆ ಒಳ್ಳೆ ಪ್ರೋಟೀನ್ ಇರುತ್ತೆ ತಿನ್ನೋಣ ಅಂತ. ಟ್ರೈನಲ್ಲಿ ಹೋಗ್ತಾ ಇದೆ, ಟ್ರೈನಲ್ಲಿ
ಒಬ್ಬ ಹೆಂಗಸು ಒಂದು ಡಬ್ಬಿ ತುಂಬಾ ಮೊಟ್ಟೆ ತುಂಬ್ಕೊಂಬಂದಿದೆ. ಬಾಯ್ಲ್ಡ್ ಎಗ್ಸ್. ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರೂ ತಿನ್ನಿಸ್ತಾ ಇದ್ರು. ಈಗ ಲಡ್ಡು ತಿಂತೀವರ, ಉಂಡೆ, ಆ ರೀತಿ ಎಲ್ಲರೂ ತಿನ್ನಿಸ್ತಾ ಇದ್ರು. ನೋಡಿ ಆಶ್ಚರ್ಯ ಆಯ್ತು, ಮಕ್ಕಳಿಗೆ ಏನ್ ತಿನ್ನಿಸ್ತಾ ಇದಾರೆ? ನೀವು ಪೋಷಕ ತತ್ವಗಳನ್ನು ತಿನ್ನಿಸ್ತಾ ಇದ್ದೀರಾ ಅಥವಾ ವಿಷ ತಿನ್ನಿಸ್ತಾ ಇದ್ದೀರಾ? ಸೊ ಓಕೆ, ಯಾರು ಹೇಳೋದಕ್ಕೆ ಇಷ್ಟಪಡ್ತೀರಾ? ವಾಟ್ ಆರ್ ದ ರೀಸನ್ಸ್ ವೈ ವಿ ಶುಡ್ ಗಿವ್ ಅಪ್ ಮೀಟ್? ಇಲ್ಲಿ ಪ್ರಭುಜಿ 12 ಜನ ಇದ್ದೀರಾ, ಅಟ್ಲೀಸ್ಟ್ ಒಂದು 12 ಕಾರಣಗಳು ಇರಬೇಕು. ಎಸ್ ಲೋಕೇಶ್. ಸೈನ್ಸ್ ಪ್ರಕಾರ ಆದ್ರೆ ಕ್ಯಾನ್ಸರ್ ಬರುತ್ತೆ ಅಂತಾರೆ ಪ್ರಭು. ಹಾ, ಕ್ಯಾನ್ಸರ್ ಬರುತ್ತಾ? ಹಾ ಪ್ರಭು. ಓಕೆ, ಕ್ಯಾನ್ಸರ್ ಯಾಕೆ ಬರುತ್ತೆ? ಅದ್ ಹೇಗೋ ಗೊತ್ತಿಲ್ಲ, ಒಟ್ಟು ಮೀಟ್ ಅಲ್ಲಿ ರೆಡ್ ಮೀಟ್ ಏನೋ ಕ್ಯಾನ್ಸರ್ ಬರುತ್ತೆ, ಜಾಸ್ತಿ ಕಾಸ್ ಮಾಡುತ್ತೆ ಅಂತ ಅಂತಾರೆ ಸೈಂಟಿಸ್ಟ್. ಓಕೆ, ಸೊ ಮೀಟ್ ಅಲ್ಲಿ ಆಕ್ಚುಲಿ ಒಂದು ಸರ್ವೆ ಮಾಡಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ, ವೆಜಿಟೇರಿಯನ್ ಅಂಡ್ ನಾನ್ ವೆಜಿಟೇರಿಯನ್. ಯಾರು ವೆಜಿಟೇರಿಯನ್ ಇರ್ತಾರೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಮತ್ತೆ ಕ್ಯಾನ್ಸರ್ ರೋಗಗಳ ಚಾನ್ಸಸ್ ಜೀರೋ ಅಂತ ಹೇಳಕ್ಕಾಗಲ್ಲ, ಆದ್ರೆ ಕಮ್ಮಿ ಇದೆ. ಆದ್ರೆ ಯಾರು ತುಂಬಾ ಮಾಂಸ ತಿಂತಾರೆ, ಎಸ್ಪೆಷಲಿ ಗೋಮಾಂಸ ಯಾರು ತಿಂತಾರೆ, ಬೀಫ್ ಯಾರು ತಿಂತಾರೆ, ಅವರಿಗೆ ಹೆಚ್ಚು ಹಾರ್ಟ್ ಮತ್ತೆ ಕ್ಯಾನ್ಸರ್ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಹೇಳ್ತಾರೆ. ಒಂದು ಕಾರಣ ಅದು ಮಹಾಪಾಪ, ಇನ್ನೊಂದು ಕಾರಣ ಇಟ್ ಇಸ್ ನಾಟ್ ಫಿಟ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಅದು ಮನುಷ್ಯರಿಗೋಸ್ಕರ ಮಾಡಿದ್ದಲ್ಲ. ಸೊ ಅದಕ್ಕೆ ಅದು ಕ್ಯಾನ್ಸರ್ಗೆ ಕಾರಣವಾಗುತ್ತೆ. ಓಕೆ, ಮತ್ತೆ ಸಾಯುವಾಗ, ಸಪೋಸ್ ಪ್ರಾಣಿಯನ್ನು ಕೊಲ್ಲುವಾಗ, ಪ್ರಾಣಿ ಅದು ಸಂತೋಷದಲ್ಲಿರುತ್ತೋ ಅಥವಾ ದುಃಖದಲ್ಲಿರುತ್ತೆ, ಅದು ಭಯದಲ್ಲಿರುತ್ತೆ? ನೀವು ಭಯಪಟ್ಟಿರ. ದುಃಖದಲ್ಲಿರುತ್ತೆ. ಹಾ, ದುಃಖ, ದುಃಖ ಭಯಪಟ್ಟು. ಹಿಂಸೆ ಆಗುತ್ತೆ. ಕರೆಕ್ಟ್. ಸೊ ಸಪೋಸ್ ಯಾರಾದ್ರು ನಮ್ ಕೊರಳಿಗೆ ಚಾಕು ಇಟ್ಬಿಟ್ರೆ ಎಷ್ಟು ಭಯ ಆಗುತ್ತೆ, ಮೈ ನಡುಗುತ್ತೆ, ಟೆನ್ಷನ್ ಆಗುತ್ತೆ, ಬೆವರುತ್ತೆ. ಆಗ ಅಂತಹ ಸಮಯದಲ್ಲಿ ನಮ್ಮ ದೇಹದಲ್ಲಿ ಒಂದು ಅಡ್ರಿನಲಿನ್ ಅನ್ನುವ ಒಂದು ಹಾರ್ಮೋನ್ ಸೀಕ್ರೆಟ್ ಆಗುತ್ತೆ. ಇಡೀ ರಕ್ತದಲ್ಲಿ ಅದು ಅಡ್ರಿನಲಿನ್ ತುಂಬ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಭಯ ಆದಾಗ ಅದು ಅಡ್ರಿನಲಿನ್ ಶೂಟಪ್ ಆಗುತ್ತೆ. ಯಾವಾಗ ಪ್ರಾಣಿಗಳನ್ನ ಕೊಲ್ತಾರಲ್ಲ, ಅವಾಗ ಆ ಪ್ರಾಣಿಯ ದೇಹದಲ್ಲಿ ಫುಲ್ ಅಡ್ರಿನಲಿನ್ ತುಂಬಿಕೊಂಡಿರುತ್ತೆ. ಸೊ ಆ ಮಾಂಸವನ್ನ ಜನರು ತಿಂದಾಗ ಏನಾಗುತ್ತೆ, ಆ ಅಡ್ರಿನಲಿನ್ ಅವ್ರ ಮನಸ್ಸಲ್ಲೂ ಕೂಡ, ಅವರ ಸಿಸ್ಟಮ್ ಅಲ್ಲೂ ಕೂಡ ಹೋಗ್ಬಿಡುತ್ತೆ. ಸೊ ಸಹಜವಾಗಿ ಅದು ಕ್ರೂರತನದ ಮತ್ತು ಭಯದ ಒಂದು ಪ್ರಾಡಕ್ಟ್ ಆಗಿರೋದ್ರಿಂದ ಯಾರು ಅದನ್ನ ತಿಂತಾರೋ ಅವರ ಮನಸ್ಸಲ್ಲಿ ಕೂಡ ಆ ಭಯ, ಕ್ರೋಧ ಉಂಟಾಗುತ್ತೆ. ಸೊ ಅದಕ್ಕೆ ಸಾಮಾನ್ಯವಾಗಿ ಯಾರು ಟೆರರಿಸಂ ಮಾಡ್ತಾರೆ ಅವ್ರು ಜನರಲಿ ನಾನ್ ವೆಜಿಟೇರಿಯನ್ ಆಗಿರ್ತಾರೆ. ಯು ಡೋಂಟ್ ಸಿ ಎನಿ ವೆಜಿಟೇರಿಯನ್ ಡೂಯಿಂಗ್ ಟೆರರಿಸಂ. ಹಾಲು ಕುಡಿಯೋರು ಅಥವಾ ವೆಜಿಟೇರಿಯನ್ ಅವರು ಟೆರರಿಸಂ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಯಾರು ನಾನ್ ವೆಜ್ ತಿಂತಾರೆ ಅವರೇ ಟೆರರಿಸಂ ಮಾಡ್ತಾರೆ. ಬಿಕಾಸ್ ಅದು ನ್ಯಾಚುರಲಿ ಮಾಂಸ ತಿನ್ನೋರು ಸುಮ್ಮನೆ ಇರೋಕ್ಕಾಗಲ್ಲ, ಜಗಳ ಮಾಡಲೇಬೇಕು. ರೈಟ್. ಈಗ ವಿಶ್ವದಲ್ಲೂ ಕೂಡ ನೋಡಿ, ಯುದ್ಧಗಳೆಲ್ಲ ಆಗ್ತಾ ಇದಾವೆ. ಎಲ್ಲಿ ಹೆಚ್ಚು ಈ ರೀತಿ ಮಾಂಸ ತಿನ್ನೋದು ಮತ್ತೆ ಕ್ರೂರತನದ ಕಾರ್ಯಗಳು ನಡೀತವೆ, ಅಲ್ಲಿ ಹೆಚ್ಚು ಯುದ್ಧಗಳಾಗ್ತವೆ, ಭೂಕಂಪಗಳಾಗ್ತವೆ, ಮತ್ತೆ ಪ್ರಕೃತಿ ವಿಕೋಪಗಳು ಕಂಡು ಬರ್ತವೆ. ಯಾಕೆಂದ್ರೆ ಅಲ್ಲಿ ಪಾಪ ಹೆಚ್ಚು ನಡೀತಾ ಇದೆ, ಅದಕ್ಕೆ ಪಾಪದ ಪ್ರತಿಕ್ರಿಯೆಗಳು ಕೂಡ ಬರ್ತವೆ. ರೈಟ್. ಸೊ ಇಲ್ಲೊಬ್ರು ಯಾರು ನೋ ಮೀಟ್ ಡ್ಯೂ ಟು ಇಟ್ಸ್ ಡೇಂಜರಸ್ ಅಂಡ್ ಕರ್ಮ. ಯಾ, ಸಂಜೆ ಅವರು ಹೇಳ್ತಾರೆ ಅದು ತುಂಬಾ ಡೇಂಜರಸ್, ಅದ್ರಲ್ಲಿ ಕರ್ಮ ಸಿಕ್ಕುತ್ತೆ ಅಂತ ಹೇಳ್ತಾರೆ. ದಟ್ಸ್ ಆಲ್ಸೋ ರೈಟ್. ಯಾಕಂದ್ರೆ ಇನ್ನೊಂದು ಪ್ರಾಣಿಗೆ ಹಿಂಸೆ ಕೊಟ್ರೆ, ನೋವು ಕೊಟ್ರೆ, ಆ ನೋವನ್ನು ನಾವು ಕೂಡ ಅನುಭವಿಸಬೇಕಾಗುತ್ತೆ. ಸೊ ಕೊಟ್ಟಿದ್ದು ನಾವು ಬೇರೆಯವ್ರಿಗೆ ಏನ್ ಕೊಡ್ತೀವಿ ಅದು ವಾಪಸ್ ಬರುತ್ತೆ ನಮಗೆ. ಬೇರೆಯವರಿಗೆ ಸಂತೋಷ ಕೊಟ್ರೆ ಸಂತೋಷ ವಾಪಸ್ ಬರುತ್ತೆ, ಬೇರೆಯವರಿಗೆ ದುಃಖ ಕೊಟ್ರೆ ದುಃಖ ನಮಗೆ ವಾಪಸ್ ಬರುತ್ತೆ. ಸೊ ಆದಷ್ಟು ನಾವು ಇನ್ನೊಬ್ಬರ ಜೀವನದಲ್ಲಿ ಸುಖವನ್ನ ಕೊಡೋದಕ್ಕೆ ಪ್ರಯತ್ನ ಪಡಬೇಕು. ಅವ್ರು ಸುಖವಾಗಿರ್ಲಿ, ಸಂತೋಷವಾಗಿರ್ಲಿ ಅಂತ ಬಯಸ್ಬೇಕು, ಅದು ಮುಖ್ಯ. ಕರೆಕ್ಟ್. ಸೊ ನಾವು ಬೇರೆಯವರಿಗೆ ದುಃಖವನ್ನ ಬಯಸಿದ್ರೆ ಆ ದುಃಖ ನಮಗೂ ಕೂಡ ಬರುತ್ತೆ. ಡೇಂಜರಸ್. ಸೊ ಪ್ರಾಣಿ, ಸೊ ಕೆಲವೊಬ್ರು ಹೇಳ್ತಾರೆ ಇನ್ನೊಂದು ರೀಸನ್, ಪ್ರಭುಜಿ ನಾನು ಪ್ರಾಣಿಯನ್ನು ಕೊಲ್ಲೋದಿಲ್ಲ, ನಾನು ಅಡುಗೆನೂ ಕೂಡ ಮಾಡೋದಿಲ್ಲ, ಜಸ್ಟ್ ಆರ್ಡರ್ ಮಾಡ್ತೀನಿ, ಝೊಮ್ಯಾಟೊದಿಂದ ಆರ್ಡರ್ ಮಾಡ್ತೀನಿ, ತಿಂತೀನಿ ಅಷ್ಟೆ. ಸೊ ನಾನು ಯಾವುದೇ ಹಿಂಸೆ ಮಾಡಿಲ್ಲ.
ಸೊ ಇದಕ್ಕೆ ಇದು ಏನ್ ಹೇಳ್ತಾರೆ ನೀವು, ಇದು ಕಾರಣ ಸರಿನಾ ತಪ್ಪ? ಮತ್ತೆ ಯಾಕೆ? ನಾನು ಒಂಚೂರು ಯಾರು ಪ್ರಾಣಿಯನ್ನು ಕೊಲ್ಲೋದಿಲ್ಲ, ಅಡಿಗೆನೂ ಮಾಡೋದಿಲ್ಲ, ಬೆಸ್ಟ್ ಆರ್ಡರ್ ಮಾಡ್ಕೊಂಡು ತಿಂತೀನಿ. ಏನ್ ಹೇಳ್ತಾರೆ? ಎಸ್ ಗುರುರಾಜ್. ಕೇಳಿಸ್ತಾ ಇಲ್ಲ ನಮ್ಗೆ. ಹರೇ ಕೃಷ್ಣ. ಯಾ ಮಾತಾಡಿ. ನಿಮ್ಮ ವಾಯ್ಸ್ ನಮ್ಗೆ ಸರಿಯಾಗಿ ಕೇಳ್ತಾ ಇಲ್ಲ. ಪ್ರಭು ಈಗ ಕೇಳಿಸ್ತಿದ್ಯಾ ಪ್ರಭು? ಈಗ ಹರೇ ಕೃಷ್ಣ. ಈಗ ಕೇಳಿಸ್ತಾ ಇದೆ, ಹೇಳಿ. ಹಾ ಪ್ರಭು, ಅದು ಅದು ತಪ್ಪೇ ಅಲ್ವಾ ಪ್ರಭು? ಅಂದ್ರೆ ಡಿಮ್ಯಾಂಡ್ ಇದ್ ಕಡೆನೆ ಅಲ್ವಾ ಸಪ್ಲೈ ಆಗೋದು? ಅಂದ್ರೆ ಅವ್ರು ಇಷ್ಟಪಡೋದಕ್ಕೆ ಅಲ್ವಾ ಹಾ ಹಾ, ಕರೆಕ್ಟ್. ಇದನ್ನ ಕೊಲ್ಲೋದು, ಸೊ ಡಿಮ್ಯಾಂಡ್ ಮಾರಾಟ ಇದ್ದಲ್ಲಿ ಸಪ್ಲೈ ಮಾಡೋದು. ಇರುತ್ತೆ, ತಿನ್ನೋರಿದ್ರೆ ಸಪ್ಲೈ ಮಾಡೋರು ಇರ್ತಾರೆ, ತಿನ್ನೋರು ಇಲ್ಲ ಅಂದ್ರೆ ಅಂಗಡಿ ಮುಚ್ಕೊಂಡು ಹೋಗ್ತಾರೆ. ಕರೆಕ್ಟ್. ಸಪೋಸ್ ಎಲ್ಲರೂ ವೆಜಿಟೇರಿಯನ್ ಆಗ್ಬಿಟ್ರೆ ಎಲ್ಲ ಮೀಟ್ ಶಾಪ್ಸ್ ಕ್ಲೋಸ್. ಆ ಮೀಟ್ ಶಾಪ್ ಕ್ಲೋಸ್ ಮಾಡಿ ಅವ್ರು ತರಕಾರಿಗೆ ಬರಬೇಕು, ತರಕಾರಿ ಮಾರೋಕೆ ಬರಬೇಕು. ಸೊ ಸೊ ಆಕ್ಚುಲಿ ಇಂತಹ ಕಾರ್ಯದಲ್ಲಿ 6 ಜನರಿಗೆ ಪಾಪ ತಟ್ಟುತ್ತೆ. ಓಕೆ. ಸಪೋಸ್ ಯಾರು ಒಬ್ರು ಕಸಾಯಿಖಾನೆ ನಡೆಸ್ತಾರೆ, ಆ ಕಸಾಯಿಖಾನೆ ಮಾಲೀಕ್ ಅವನಿಗೆ 6ನೇ ಭಾಗದಷ್ಟು ಪಾಪ ಹೋಗುತ್ತೆ. ಮತ್ತೆ ಯಾರು ಅದನ್ನ ಆ, ಕೊಲ್ತಾರೆ, ಯಾರು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಯಾರು ಅದನ್ನ ಅಡಿಗೆ ಮಾಡ್ತಾರೆ, ಯಾರು ಬಡಿಸ್ತಾರೆ, ಮತ್ತೆ ಯಾರು ತಿಂತಾರೆ, ಸೊ ಟೋಟಲ್ 6 ಜನರಿದ್ದಾರೆ. ಈ 6 ಜನರಿಗೂ ಪಾಪ ತಟ್ಟುತ್ತೆ. ಕೆಲವರು ಹೇಳ್ತಾರೆ, ಪ್ರಭುಜಿ ನಾನು ತಿನ್ನೋದಿಲ್ಲ, ಮುಟ್ ತಿನ್ನೋದೇ ಇಲ್ಲ, ನಾನು ಜಸ್ಟ್ ಗಾಡಿ ಓಡಿಸ್ತೀನಿ, ಈ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆ ಪ್ರಾಣಿಗಳನ್ನ ತಗೊಂಡು ಹೋಗ್ತೀನಿ, ಅವರು ಕೊಲ್ತಾರೆ, ಅವರು ಇದು ಮಾಡ್ತಾರೆ. ಸೊ ಏನ್ ಹೇಳ್ತಾರೆ, ಅವನಿಗೆ ಪಾಪ ತಟ್ಟುತ್ತೆ ಇಲ್ಲ? ತಟ್ಟುತ್ತೆ, ಯಾಕಂದ್ರೆ ಆ ಚೈನ್ ಅಲ್ಲಿ ಅವನು ಕೂಡ ಒಬ್ಬ ಭಾಗಿಯಾಗಿದೆ. ರೈಟ್. ಸೊ ಅದಕ್ಕೆ ಆ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದ, ಅವನಿಗೆ ಒಂದು ಕೆಲಸ ಸಿಕ್ತು. ಎಲ್ಲಿ ಸಿಕ್ತು ಅಂತಂದ್ರೆ ಮೆಕ್ಡಾನಲ್ಡ್ಸ್ ಅಲ್ಲಿ ಸಿಕ್ತು. ಮೆಕ್ಡಾನಲ್ಡ್ಸ್ ಮೆಕ್ಡಾನಲ್ಡ್ಸ್ ಸಿಗುತ್ತಾ? ಮೆಕ್ಡಾನಲ್ಡ್ಸ್ ಏನು? ಇಟ್ಸ್ ಎ ಹೋಟೆಲ್ ಇಂಡಸ್ಟ್ರಿ, ಮ್ಯಾಕ್ಡೊನಾಲ್ಡ್ಸ್. ಸೊ ರಿಸರ್ಚ್ ಪ್ರಕಾರ ಮ್ಯಾಕ್ಡೊನಾಲ್ಡ್ಸ್ ಇಸ್ ದ ಬಿಗ್ಗೆಸ್ಟ್ ಸ್ಲಾಟರ್ ಹೌಸ್, ವಿಶ್ವದ ಅತಿ ದೊಡ್ಡ ಕಸಾಯಿಖಾನೆ ಮ್ಯಾಕ್ಡೊನಾಲ್ಡ್ಸ್. ಯಾಕಂದ್ರೆ ಮ್ಯಾಕ್ ಬರ್ಗರ್, ಮ್ಯಾಕ್ ಫ್ರೆಂಚ್ ಫ್ರೈಸ್, ಅದು ಇದು ಏನೋ ಎಲ್ಲ ಮಾಂಸದ ಏನಂತಾರೆ ಪಾಕಗಳನ್ನ ಮಾಡಿ ಹಂಚ್ತಾರೆ. ಸೊ ಏನು ಯೋಚನೆ ಮಾಡ್ದ, ಅಲ್ಲಿ ಹೋಗ್ಬೇಕು ಹೋಗ್ಬಾರ್ದು? ಅದೊಂದು ಸಾಫ್ಟ್ವೇರ್ ಬರಿಬೇಕು. ಎಂತ ಸಾಫ್ಟ್ವೇರು? ಈ ಮೀಟ್ ಪ್ರಾಡಕ್ಟ್ಸ್ ನ ಸಪ್ಲೈ ಮಾಡುವಂತ ಸಾಫ್ಟ್ವೇರ್ ಬರಿಬೇಕಂತ. ಸೊ ವಾಟ್ ಯು ಥಿಂಕ್, ಅವನು ಈ ಕೆಲಸ ಮಾಡ್ಬೇಕು ಮಾಡ್ಬಾರ್ದು? ಮಾಡ್ಬಾರ್ದು. ಯಾಕೆ? ಯಾಕಂದ್ರೆ ಅವನಂತ ಸಾಫ್ಟ್ವೇರ್ ಮಾಡಿದ್ರೆ ಇನ್ನಷ್ಟು ಸೇಲ್ಸ್ ಹೆಚ್ಚಿಗೆ ಮಾಡಿದಾಗುತ್ತೆ. ವಿಲ್ ಬಿಕಮ್ ದ ಕಾಸ್ ಆಫ್ ಕಿಲಿಂಗ್ ಮೋರ್ ಎನಿಮಲ್ಸ್. ಓಕೆ. ಆ ಜಾಬ್ಗೆ ಹರೇ ಕೃಷ್ಣ ಅಂತ ಹೇಳಿ ಇನ್ನೊಂದು ಜಾಬಿಗೆ ಹೋಗ್ಬೇಕು. ರೈಟ್. ಜಾಬನ್ನ ಶಿಫ್ಟ್ ಮಾಡಬೇಕು. ರೈಟ್. ಬೇರೆ ಇಂಡಸ್ಟ್ರಿ ನೋಡ್ಕೋಬೇಕು. ಸೊ ನಮ್ಮ ಕೆಲಸ ಕೂಡ ಶುದ್ಧವಾಗಿರ್ಬೇಕು. ಯಾವುದೇ ರೀತಿಯ ನೇರವಾಗಿ ಡೈರೆಕ್ಟ್ ಆಗಿ ಈ 4 ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್ ಏನಿದಾವಲ್ಲ ಅದನ್ನ ಮುರಿಯೋ ಹಾಗಿರ್ಬಾರ್ದು. ರೈಟ್. ಸೊ ಲಿಕರ್ ಶಾಪಲ್ಲಿ ಕೆಲಸ ಮಾಡೋದಾಗ್ಲಿ, ಅಥವಾ ಮಾಂಸದ ಅಂಗಡಿಯಲ್ಲಿ ಕೆಲಸ ಮಾಡೋದಾಗ್ಲಿ, ಅಥವಾ ಏನಂತಾರೆ ವ್ಯಭಿಚಾರ ಮಾಡೋ ಸ್ಥಳದಲ್ಲಿ, ರೈಟ್, ಅಥವಾ ಸೊ ಈ ರೀತಿ ಆ, ಜೂಜಾಟ ಮಾಡೋ ಗ್ಯಾಮ್ಲಿಂಗ್, ರೇಸ್ ಕೋರ್ಸ್, ಸೊ ಇಂತಹ ಸ್ಥಳಗಳಲ್ಲಿ ಕೆಲಸ ಮಾಡೋದು ಸರಿಯಲ್ಲ. ಯಾಕಂದ್ರೆ ಅಲ್ಲಿ ವಾತಾವರಣ ಎಷ್ಟು ಕೆಟ್ಟಿರುತ್ತೆ ಅಂದ್ರೆ ಅದರ ಪ್ರಭಾವದಿಂದ ಕೆಲವೊಮ್ಮೆ ಮನುಷ್ಯನ ಮನಸ್ಸು ತಿರುಗಬಹುದು, ಅವನು ತಪ್ಪನ್ನು ಮಾಡಬಹುದು. ಸೊ ದಟ್ಸ್ ವೈ ಯು ಶುಡ್ ಬಿ ವೆರಿ ಸ್ಟೇಬಲ್, ಟೇಕ್ ಎ ಗುಡ್ ಜಾಬ್, ಸಾತ್ವಿಕವಾದಂತ ಒಂದು ಕೆಲಸವನ್ನ ಹುಡುಕ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ವಿ ಶುಡ್ ಮೇಕ್ ಅವರ್ ವರ್ಕ್ ಆಲ್ಸೋ ಪ್ಯೂರ್. ಅವರ್ ವರ್ಕ್ ಶುಡ್ ನಾಟ್ ಬಿ ಇಂಪ್ಯೂರ್. ಶುದ್ಧವಾದ ಕೆಲಸವನ್ನ ಮಾಡಬೇಕು, ಶುದ್ಧವಾದ ರೀತಿಯಲ್ಲಿ ಕೆಲಸ ಮಾಡಬೇಕು. ಕೆಲವೊಬ್ರು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾರೆ, ದೇವಸ್ಥಾನದಲ್ಲಿ ಕ್ಲೀನಿಂಗ್ ಮಾಡ್ತಾರೆ, ಅಥವಾ ಅಡಿಗೆ ಮಾಡ್ತಾರೆ, ಅಥವಾ ಅನ್ನದಾನ ಸೇವೆ ಮಾಡ್ತಾರೆ. ಇದು ಸೂಪರ್ ಬೆಸ್ಟ್ ಜಾಬ್. ಯಾಕಂದ್ರೆ ಇದರಲ್ಲಿ ಕರ್ಮ ಅನ್ನೋದೇ ಇಲ್ಲ, ಎಲ್ಲ ಕೆಲಸ ಡೈರೆಕ್ಟ್ ಆಗಿ ಶುದ್ಧ ಭಕ್ತಿ ಸೇವೆ. ಅಂತಹ ಕೆಲಸ ಸಿಕ್ಕವರು ತುಂಬಾ ಅದೃಷ್ಟವಂತರು, ವೆರಿ ವೆರಿ
ಅದೃಷ್ಟವಂತರು. ಯಾಕಂದ್ರೆ ನೇರವಾಗಿ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ. ಉದಾಹರಣೆ ತಿರುಪತಿಯಲ್ಲಿ TTD. ಸೊ ಅಲ್ಲಿ ಕೆಲವರು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾರೆ, ಕೆಲವರು ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ. ಅವ್ರ ಸೌಭಾಗ್ಯ ನೋಡಿ, ಯಾವಾಗ್ಲೂ ಭಗವಂತನ ಮುಂದೆ ನಿಂತಿರ್ತಾರೆ, ಸೆಕ್ಯೂರಿಟಿ ಗಾರ್ಡ್ ಎಸ್ಪೆಷಲಿ. ನಮಗೆ 3 ಸೆಕೆಂಡ್ ದರ್ಶನ, ಅವ್ರಿಗೆ ಇಡೀ ದಿನ ದರ್ಶನ. ಯಾಕಂದ್ರೆ ಭಗವಂತನ ಸೇವೆ ಮಾಡ್ತಾ ಇದ್ರೆ ಅವ್ರಿಗೆ ಸ್ಪೆಷಲ್ ಪ್ರಿವಿಲೇಜ್. ರೈಟ್, ಅಲ್ಲೇ ನಿಂತ್ಕೊಂಡಿರೋದು, ದೇವರ ದರ್ಶನ ಮಾಡ್ತಾ ಇರೋದು, ಏನೊಬ್ಬರನ್ನ ಮುಂದೆ ಹೋಗಿ ಅಂತ ಹೇಳ್ತಾರೆ. ಅಂತ ಸೌಭಾಗ್ಯ ಅವ್ರದ್ದು, ದೇವ್ರ ಮುಂದೆ ನಿಂತು ಲೈಕ್ ಜೈ ವಿಜಯ್. ದೇವರ ಸೆಕ್ಯೂರಿಟಿ ಗಾರ್ಡ್ಸ್ ಗೇಟ್ ಹತ್ರ ನಿಂತ್ಕೊಂತಾರೆ. ಸೊ ಯಾವಾಗಲೂ ದೇವರ ದರ್ಶನ ಮಾಡ್ತಾ ಇರ್ತಾರೆ. ಅಂತಹ ದೇವರ ನೇರ ಸೇವೆ ಮಾಡುವಂತ ಅದೃಷ್ಟ ಸಿಕ್ಕವರು ವೆರಿ ವೆರಿ ಅದೃಷ್ಟವಂತರು, ತುಂಬಾ ಅದೃಷ್ಟವಂತರು. ಅಂತಹ ಕೆಲಸ ತುಂಬಾ ಕಮ್ಮಿ ಜನರಿಗೆ ಸಿಗುತ್ತೆ. ನಮ್ಮ ಟೆಂಪರಲ್ಲಿ ಕೆಲವರು ಇದ್ದಾರೆ, ಅಕೌಂಟ್ಸ್ ಅಲ್ಲಿ ಕೂತ್ಕೋತಾರೆ, ಸಾಫ್ಟ್ವೇರ್ ಎಂಟ್ರಿ ಮಾಡ್ತಾರೆ, ಇನ್ಕಮ್ ಎಕ್ಸ್ಪೆನ್ಸಸ್ ನೋಡ್ತಾರೆ. ಮತ್ತೆ ಕೆಲವರು ನಮ್ಮ ವೆಬ್ಸೈಟ್ ರೆಡಿ ಮಾಡ್ತಾರೆ, ಕೆಲವರು ನಮ್ಮ ಸೋಷಿಯಲ್ ಮೀಡಿಯಾ ನೋಡ್ಕೊಂತಾರೆ. ಡೈರೆಕ್ಟ್ ಕೃಷ್ಣನ ಸೇವೆ ಇದು. ರೈಟ್, ಬೇರೆ ಎಲ್ಲೂ ಕೆಲಸ ಮಾಡೋ ಬದಲು ದೇವರ ಕೆಲಸ ಮಾಡಿದ್ರೆ ಅಟ್ಲೀಸ್ಟ್ ನಮ್ಮ ಚಿತ್ತ ಶುದ್ಧಿ ಆಗುತ್ತೆ, ದೇವರ ಅನುಗ್ರಹ ಆದರೂ ನಮಗೆ ಸಿಗುತ್ತೆ. ಸೊ ನಾವು ಆದಷ್ಟು ಒಳ್ಳೆ ಕೆಲಸವನ್ನು ಹುಡುಗಬೇಕು, ನೇರವಾಗಿ ಪಾಪದಲ್ಲಿ ಭಾಗಿ ಆಗಬಾರದು. ಓಕೆ, ಥ್ಯಾಂಕ್ ಯು. ಸೊ ಮೀಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮೊಟ್ಟೆ ಮೊಟ್ಟೆ ತಿನ್ಬೋದಾ? ಕೆಲವರು ಹೇಳ್ತಾರೆ ಮೊಟ್ಟೆ ಇದು ಆಲ್ಸೋ ವೆಜಿಟೇರಿಯನ್, ನಾನ್ ವೆಜ್ ಅಲ್ಲ, ಅದು ವೆಜಿಟೇರಿಯನ್ ಅಂತಾರೆ. ಪ್ರಭು, ನಮ್ ಫ್ರೆಂಡ್ಸ್ ಹಂಗೆ ಹೇಳ್ತಾರೆ, ಹೇಳಿದ್ರೆ ಹಾ, ಅದರಿಂದ ಬರುತ್ತಲ್ಲ. ನೀವೇನ್ ಹೇಳ್ತೀರಾ? ನಾನು ಹೇಳಿದೆ ಪ್ರಭು, ಅದರಿಂದ ಮತ್ತೊಂದು ಜೀವ ಬರುತ್ತಲ್ಲ, ತಿನ್ಬೇಡಿ ಅಂತ. ಹಾ, ಮೊಟ್ಟೆ ಏನ್ ಗಿಡದಲ್ಲಿ ಬೆಳೀತಾ? ವೆಜಿಟೇರಿಯನ್ ಅಂದ್ರೆ ಏನು? ಡೈರೆಕ್ಟ್ ಆಗಿ ಯಾವುದು ಮಣ್ಣಿಂದ ಬೆಳೆಯುತ್ತೆ ಅದೇ ವೆಜಿಟೇರಿಯನ್. ಓಕೆ, ವೆರಿ ಸಿಂಪಲ್ ಡೆಫಿನೇಷನ್. ನೇರವಾಗಿ ಮಣ್ಣಿಂದ ಯಾವ್ದು ಬೆಳೆಯುತ್ತೆ ಅದು ವೆಜಿಟೇರಿಯನ್. ಮೊಟ್ಟೆ ಎಲ್ಲಿಂದ ಬರುತ್ತೆ? ಪಕ್ಷಿ ಹಿಂದ್ಗಡೆಯಿಂದ ಬರುತ್ತೆ, ಹಿಂಭಾಗದಿಂದ. ಅದು ವೆಜಿಟೇರಿಯನ್ ಆಗಿ ಹೇಗೆ ಸಾಧ್ಯ? ರೈಟ್, ಇಟ್ಸ್ ನಾಟ್ ವೆಜಿಟೇರಿಯನ್. ಇಟ್ಸ್ ನಾಟ್ ಲೈಕ್ ಬದನೆಕಾಯಿ ತರ ಅಲ್ಲ. ಬದನೆಕಾಯಿ ಮಣ್ಣಿಂದ ಬೆಳೆಯುತ್ತೆ, ಆದ್ರೆ ಎಗ್ಗು ಪ್ರಾಣಿಯಿಂದ ಬರುತ್ತೆ. ಸೊ ದಟ್ ಈಸ್ ನಾನ್ ವೆಜಿಟೇರಿಯನ್. ರೈಟ್, ಸೊ ಆಕ್ಚುಲಿ ನಾನ್ ವೆಜ್ ಪದ ಕೂಡ ಅದು ತುಂಬಾ ಜೆಂಟಲ್. ರೈಟ್, ಮಾಂಸ ಅಂತ ಹೇಳ್ಬೇಕು, ಮೊಟ್ಟೆ ಅಂತ ಹೇಳ್ಬೇಕು, ಫಿಶ್ ಅಂತ ಹೇಳ್ಬೇಕು. ನಾನ್ ವೆಜ್ ಅಂದ್ರೆ ಬ್ರಾಡ್ ಕ್ಯಾಟಗರಿ ಆಗಿಬಿಡುತ್ತೆ. ಸೊ ನಾನ್ ವೆಜ್ ಅಂತ ಕರಿಬಾರ್ದು, ಮಾಂಸ ಅಂತ ಕರಿಬೇಕು, ಅಥವಾ ಸತ್ತ ಹೆಣ ಅಂತ ಕರಿಬೇಕು. ನಾನು ಕೆಲವೊಂದು ಕ್ಲಾಸಸ್ ಹೇಳಿದೆ ಸತ್ತ ಹೆಣ ತಿನ್ಬೇಡಿ ಅಂತ. ಅದ್ರ ಅರ್ಥ ಏನು? ದಾರಿಲಿ ಆ ಹೋಗುವಾಗ ಕೆಲವೊಮ್ಮೆ ನಾಯಿ ಆಕ್ಸಿಡೆಂಟ್ ಆಗುತ್ತೆ, ಕಾರ್ ಬಂದು ಕುದ್ದುತ್ತೆ, ನಾಯಿ ರೋಡ್ ಪಕ್ಕ ಬಿದ್ದಿರುತ್ತೆ. ನಾನ್ ವೆಜಿಟೇರಿಯನ್ ತಿನ್ನೋರು ಹೋಗಿ ತಿಂತಾರ? ಓ, ಪ್ರಾಣಿ ಸತ್ತು ತಿನ್ನೋಣ, ಇಲ್ಲ, ಮೂಗು ಮುಚ್ಕೊಂಡು ಹೋಗ್ತಾರೆ ಸೈಡಿಂದ. ರೈಟ್, ಸೊ ಸತ್ತ ಹೆಣ. ಆದ್ರೆ ಅದೇ ಪ್ರಾಣಿಯನ್ನ ಒಳ್ಳೆ ಅಡಿಗೆ ಮಾಡಿ 5 ಸ್ಟಾರ್ ಹೋಟೆಲ್ ಅಲ್ಲಿ ಪ್ಲೇಟ್ ಮಾಡಿ ತಂದು ಕೊಟ್ಬಿಟ್ರೆ ಹಾಟ್ ಡಾಗ್ ಚೆನ್ನಾಗಿ ತಿಂತಾರೆ. ಎಂತ ವಿಚಿತ್ರ ಜೀವನ ಇದು. ಒಂದ್ ಕಡೆ ಸತ್ತ ಹೆಣ ಕಣ್ಣು ಮುಚ್ಕೊಂಡು ಮೂಗು ಮುಚ್ಕೊಂಡು ಹೋಗ್ತಾರೆ, ಇನ್ನೊಂದ್ ಕಡೆ ಅದೇ ಸತ್ತ ಹೆಣವನ್ನ ಪ್ಲೇಟ್ ಅಲ್ಲಿ ಕೊಟ್ಬಿಟ್ರೆ ಚೆನ್ನಾಗಿ ತಿಂತಾರೆ. ಆಶ್ಚರ್ಯ. ಅಮೇಜಿಂಗ್ ದಿಸ್ ವರ್ಲ್ಡ್ ಇಸ್. ಸೊ ಎಷ್ಟು ಬುದ್ಧಿ ಕೂಡ ಇಲ್ಲ ಜನರಿಗೆ. ನಾನು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, IBM ಅಲ್ಲಿ. ನಾನೊಬ್ರು ಕಲೀಗ್ ಇದ್ರು, ಅವ್ರು ಅಮೆರಿಕದ ಕ್ಲೈಂಟ್ ಆಗಿದ್ರು. ನಾನು ಕೇಳ್ದೆ ಅವರಿಗೆ, ಸೊ ಯುವರ್ ಅಂಡ್ ಹಿಸ್ ಹಾಬಿ, ಅವ್ರ ಹಾಬಿ ಏನಂತಂದ್ರೆ ಮನೆಯಲ್ಲಿ ಸಾಕಷ್ಟು ಪ್ರಾಣಿಗಳನ್ನ ಪಕ್ಷಿಗಳನ್ನ ಸಾಕ್ತಾ ಇದ್ದಾರೆ. ಸೊ ನಾನು ಅನ್ಕೊಂಡೆ ಮೇ ಬಿ ಈಸ್ ಎ ಫಿಲಾಂಥ್ರಫಿಸ್ಟ್, ಚೆನ್ನಾಗಿ ಪ್ರಾಣಿಗಳನ್ನ ನೋಡ್ಕೊಂತಾ ಇದ್ದಾನೆ, ಎಲ್ಲ ಪಕ್ಷಿಗಳನ್ನ ನೋಡ್ಕೊಂಡು ಅವ್ರಿಗೆ ಊಟ ಹಾಕ್ತಾ ಇದ್ದಾನೆ. ಇಟ್ ಈಸ್ ಡೈಲಿ 1 hour ಅವ್ರ ಆರೈಕೆ ಮಾಡ್ಕೊಂಡ್ರೆ ಹೋಗುತ್ತೆ. ನಾನು ಕೇಳಿದೆ ಪ್ರಶ್ನೆ, ಯು ಆರ್ ವೆಜಿಟೇರಿಯನ್ ಆರ್ ನಾನ್ ವೆಜಿಟೇರಿಯನ್? ನಾನು ನಾನ್ ವೆಜ್ ತಗೊಂತೀನಿ. ಶಾಕ್. ಒಂದ್ ಕಡೆ ನೀನು ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಾ ಇದ್ದೀಯ, ಇನ್ನೊಂದ್ ಕಡೆ ಅದೇ ಪ್ರಾಣಿನ ತಿಂತಾ ಇದೀಯ. ಸೊ ದಿಸ್ ಇಸ್ ರಾಂಗ್. ರೈಟ್, ಅಮೆರಿಕದಲ್ಲಿ ನಾಯಿಗಳಿಗೆ ಎಷ್ಟೊಂದು ಪ್ರೀತಿ, ಮನೆಯಲ್ಲಿ ಇಟ್ಕೊಂತಾರೆ. ನಾಯಿಗಳಿಗೋಸ್ಕರ ಶಾಂಪೂ, ನಾಯಿಗಳಿಗೆ ಕಾಸ್ಟ್ಯೂಮ್, ಕಾಸ್ಮೆಟಿಕ್ಸ್ ಏನೇನೇನು ಹಚ್ತಾರೆ. ಮನೆಯಲ್ಲಿರುವ ನಾಯಿ ಪ್ರೀತಿ ಮಾಡ್ತಾರೆ, ಹೋಟೆಲ್ಗೆ ಹೋದ್ರೆ ನಾಯಿ ತಿಂತಾರೆ, ಹಾಟ್ ಡಾಗ್. ಎಂತ ವಿಚಿತ್ರ ಜೀವನ ಇದು. ಸೊ ನಾವು ನಿಜವಾಗ್ಲೂ ಕಂಪ್ಯಾಷನೇಟ್ ಇದ್ರೆ, ದಯಾಮಯವಾಗಿದ್ರೆ, ದಯೆಯನ್ನ ಎಲ್ಲರಿಗೂ ತೋರಿಸ್ಬೇಕು, ಎಲ್ಲಾ ಜೀವಿಗಳಿಗೆ ತೋರಿಸ್ಬೇಕು. ಒಂದು ಇರುವೆಗೂ ಕೂಡ ಕಷ್ಟ ಕೊಡಬಾರ್ದು. ಇಂತಹ ಒಂದು ಮನೋಭಾವನೆ ನಾವು ಬೆಳೆಸ್ಕೋಬೇಕು. ಜಡಭರತ ನಡ್ಕೊಂಡು ಹೋಗ್ತಾ ಇದ್ದ, ಕಾಲಿನ ಕೆಳಗಡೆ ಇರುವೆ ಬಂತು, ನಿಂತ್ಬಿಟ್ಟ. ಇರುವೆ ಕಾಣಿಸಿ ನಿಂತ್ಬಿಟ್ಟ. ಇರುವೆ ಮೇಲೆ ಇರುವೆ ಕೂಡ ಕಷ್ಟ ಕೊಡೋದಕ್ಕೆ ಹಿಡಿಸ್ತಾ ಇರಲಿಲ್ಲ. ಅಂತಹ ಭಾವನೆ ಭಕ್ತರ ಭಾವನೆ.
ಕರೆಕ್ಟ್. ಸೊ ಆ ರೀತಿ ನಮ್ಮ ಹೃದಯ ಪರಿವರ್ತನೆ ಆಗ್ಬೇಕು, ಯಾರಿಗೂ ಕಷ್ಟ ಕೊಡಬಾರ್ದು ಇಂತಹ ಒಂದು ಭಾವನೆ ನಮ್ಮ ಮನಸ್ಸಲ್ಲಿ ನೋಡ್ಬೇಕು. ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಮೊಟ್ಟೆ ಏನಿದೆ ಅದು ನಾನ್ ವೆಜಿಟೇರಿಯನ್. ಫ್ರೆಂಡ್ಸಿಗೆಲ್ಲ ಹೇಳ್ಬೇಕು, ಮೊಟ್ಟೆ ತಿಂದ್ರೆ ಏನಾಗುತ್ತೆ, ಅದು ಪಾಪ. ಯಾಕಂದ್ರೆ ಮೊಟ್ಟೆಯಿಂದ ಒಂದು ಜೀವ ಹೊರ ಬರುತ್ತೆ. ಅದಕ್ಕೆ ವಿ ಶುಡ್ ಬಿ ಅವಾಯ್ಡಿಂಗ್ ಎಗ್ ಆಲ್ಸೋ. ಕರೆಕ್ಟ್. ಓಕೆ, ಯಾರಿಗೇನು ಪ್ರಶ್ನೆ ಇದೆ ಈ ಟಾಪಿಕ್ ಬಗ್ಗೆ? ಹರೇ ಕೃಷ್ಣ ಪ್ರಭು. ಎಸ್. ಇವಾಗ ನೀವು ಮೊಟ್ಟೆ ನಾನ್ ವೆಜ್ ಅಂದ್ರಿ ಅಲ್ವಾ ಪ್ರಭು? ಹೀಗೆ ಇದೇ ತರ ಆಫೀಸಲ್ಲಿ ನಾವು ವರ್ಕ್ ಮಾಡ್ಬೇಕಾದ್ರೆ ಆರ್ಗ್ಯುಮೆಂಟ್ಸ್ ಬರ್ತಿತ್ತು. ಈಗ ಹಾಲ್ ಏನ್ ಮಾಡ್ತೀರಾ, ಅದೇನ್ ಗಿಡದಿಂದ ಬರೋದಿಲ್ವಲ್ಲ, ಈಗ ಹಾಲು ನಾನ್ ವೆಜ್ಜೇ ಅಂತೀರಾ ಅಂತ ಒಬ್ರು ಪ್ರಶ್ನೆ ಕೇಳಿದ್ರು ಪ್ರಭು. ಅದಕ್ಕೆ ನಿಮ್ಮ ಆನ್ಸರ್, ನಾನ್ ಏನ್ ಆನ್ಸರ್ ಮಾಡ್ಬೋದು ಅವ್ರಿಗೆ ಅಂತ. ನೀವೇನ್ ಆನ್ಸರ್ ಮಾಡಿದಿರ? ಈಗ ನಾನೇನ್ ಇವಾಗ ನಾವು ನಮ್ ತಾಯಿ ಹಾಲ್ನು ಕುಡಿತೀವಲ್ವಾ ಪ್ರಭು? ಎಸ್, ಹೇಳಿ. ಸೊ ಅದನ್ನ ನಾವು ನಾನ್ ವೆಜ್ ಅಂತ ಹೇಳಕ್ ಆಗೋದಿಲ್ಲ. ಇವಾಗ ಆಲ್ಮೋಸ್ಟ್ ಇವಾಗ ಈ ಕಲಿಗಾಲದಲ್ಲಿ ಏನಾಗ್ಬಿಡಿದೆ ಅಂದ್ರೆ ಎಲ್ಲರೂ ಮಾಂಸಾಹಾರ ಅಂದ್ರೆ ವೆಜಿಟೇರಿಯನ್ಸು ನಾನ್ ವೆಜ್ಗೆ ತುಂಬಾ ಇನ್ಫ್ಲೂಯೆನ್ಸ್ ಆಗ್ತಾ ಇದಾರೆ. ಅಂದ್ರೆ ಹೇಳ್ತಾರೆ, ನೀವು ನಾನ್ ವೆಜಿಟೇರಿಯನ್ಸ್ ಇವಾಗೆಲ್ಲ ವೆಜಿಟೇರಿಯನ್ಸೇ ನಾನ್ ವೆಜ್ ತಿಂದು 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 ಪ್ರೈಸ್ ರೈಸ್ ಮಾಡ್ಬಿಟ್ಟಿದೀರಾ, ಹಾಗೆ ಹೀಗೆ ಅಂತ ಇನ್ ಜನರಲ್ ಆಗಿ ಮಾತಾಡ್ತಾ ಇರ್ತೀವಲ್ಲ ಪ್ರಭು. ಅವಾಗ ಈ ತರ ಎಲ್ಲ ಹೇಳ್ತಿರ್ತಾರೆ. ಹೇಳಿದ್ರು, ಇವಾಗ ಅವ್ರು ಹೇಳಿದ್ರು, ನಾವು ಕನ್ವೆ ಮಾಡಿದ್ರು, ನೋಡಿ ತಿಂದ್ರೆ ಹೀಗೆ ಪಾಪ ಬರುತ್ತೆ, ಈ ತರ ಎಲ್ಲ ಸುತ್ಕೊಳತ್ತೆ, ಮುಂದಿನ ಜನ್ಮದಲ್ಲೂ ಏನು ಗರುಡ ಪುರಾಣದಲ್ಲಿ ಈ ತರ ಎಲ್ಲ ಇದೆ ಅಂತ ಹೇಳಿದ್ರು ಪರವಾಗಿಲ್ಲ, ಬರ್ಲಿ ಬಿಡಿ, ನಮಗ್ ತಾನೇ ಬರೋದು ಅನ್ನೋ ಸ್ಟೇಜ್ ಅಲ್ಲಿ ಇದೆ ಇವಾಗಿನ ಜನರೇಷನ್. ಸೊ ನಾವ್ ಹೇಗೆ ಅವ್ರಿಗೆ ಕನ್ವೆ ಮಾಡ್ಬೋದು, ಮತ್ತೆ ನಿಮ್ ಮೆಸೇಜ್ ಏನು ಪ್ರಭು ಆ ತರದವ್ರಿಗೆ? ಹಾಲಿನ ಬಗ್ಗೆ ಕೇಳಿದ್ರಲ್ಲ. ಹಾ. ಸೊ ತಾಯಿ ಹಾಲು ಕುಡಿತೀವಲ್ಲ, ಅದು ನಮ್ಮ ಹೌದು. ಪೋಷಣೆ ಮಾಡುತ್ತೆ. ತಾಯಿ ಪ್ರೀತಿಯಿಂದ ನಮ್ಮ ಹಾಲು ಕುಡಿಸ್ತಾರೆ. ದೇವರದು ಆ ಸಿಸ್ಟಮ್ ಕೊಟ್ಟಿದ್ದಾನೆ ನಮ್ಗೋಸ್ಕರ. ಹುಟ್ಟಿದ ತಕ್ಷಣ ಹಸು ಆಗುತ್ತೆ. ಸೊ ಎಲ್ಲ ಕರು ಹಸುವಿನ ಹಾಲು ಕುಡಿಯುತ್ತೆ, ಮಗು ತಾಯಿ ಹಾಲು ಕುಡಿಯುತ್ತೆ. ಇದು ಸಿಸ್ಟಮ್, ದೇವರು ಕೊಟ್ಟಿರೋ ಸಿಸ್ಟಮ್. ಒಂದ್ ವೇಳೆ ಮಗು ಹುಟ್ಟಿದ ಮೇಲೆ ತಾಯಿಗೆ ಹಾಲು ಬರ್ಲಿಲ್ಲ, ಅಕಸ್ಮಾತ್ ಕೆಲವಾಗುತ್ತೆ, ತಾಯಿ ಸ್ಥಾನದಲ್ಲಿ ಹಾಲು ಬರೋದಿಲ್ಲ, ಆಗ ಅಲ್ಟರ್ನೇಟಿವ್ ಏನು? ಹಸುವಿನ ಹಾಲು. ರೈಟ್. ವಿ ಹ್ಯಾವ್ 7 mothers. ಭಗವಂತ ಹೇಳ್ತಾನೆ ನಮ್ಗೆ 7 ತಾಯಂದಿರಿದ್ದಾರೆ. ಒಂದು ಫಸ್ಟ್ ನಮ್ಮ ತಾಯಿ ಆದೋ ಮಾತಾ, ನಮ್ಗೆ ಜನ್ಮ ಕೊಟ್ಟ ತಾಯಿ ಆದೋ ಮಾತಾ. ಗುರುಪತ್ನಿ, ಗುರುವಿನ ಹೆಂಡತಿ. ರಾಜಪತ್ನಿಕ ಅಂದ್ರೆ ರಾಜನ ಹೆಂಡತಿ, ರಾಣಿ. ಮತ್ತೆ ಧೇನು ಅಂದ್ರೆ ಹಸು. ಧಾತ್ರಿ ಅಂದ್ರೆ ಆಯಾ, ಅಂದ್ರೆ ನಾವು ತಾಯಿಗೆ ಹುಷಾರಿಲ್ಲ ಅಂದ್ರೆ ಇನ್ನೊಬ್ರು ನೋಡ್ಕೊಂತಾರೆ, ನರ್ಸ್ ಹೂ ಟೇಕ್ಸ್ ಕೇರ್. ಧೇನು, ಧಾತ್ರಿ ತಥಾ ಪೃಥ್ವಿ ಕೂಡ ಒಂದು ತಾಯಿ. ಭೂದೇವಿ ನಮಗೆ ಹಣ್ಣು, ಎಲೆ, ತರಕಾರಿ ಎಲ್ಲ ಕೊಡ್ತಾಳೆ. ಸೊ ಅವಳು ಕೂಡ ತಾಯಿ. ಸ್ಪಿರಿಟ್ಸ್, ಈ ರೀತಿ 7 ತಾಯಂದಿರಿದ್ದಾರೆ ನಮ್ಮನ್ನ ಮೇಂಟೈನ್ ಮಾಡೋರು. ಕೇವಲ ಜನ್ಮ ಕೊಟ್ಟ ತಾಯಿ ಅಷ್ಟೇ ಅಲ್ಲ, ಇನ್ನೂ 6 ಜನ ಇದ್ದಾರೆ. ಅವರೆಲ್ಲರೂ ನಮ್ಮನ್ನ ನೋಡ್ಕೊಂತ ಇದ್ದಾರೆ. ಅವರಲ್ಲಿ ಹಸು ಕೂಡ ನಮ್ಮ ತಾಯಿ. ಅದಕ್ಕೆ ನಾವು ಹಸುವನ್ನ ಕೊಂದು ತಿನ್ನೋದಿಲ್ಲ, ಯಾಕಂದ್ರೆ ನಮ್ಮ ತಾಯಿ. ಅವಳು ಹಾಲು ಕೊಡ್ತಾಳೆ, ಹಾಲನ್ನ ನಾವು ಕುಡಿತೀವಿ. ಮತ್ತೆ ಹಾಲು ಹಸು ಕರುವಿಗೋಸ್ಕರ ಕೊಡುತ್ತೆ. ಆದ್ರೆ ಕರು ಫಸ್ಟ್ ಕುಡಿದ್ಮೇಲೆ ನಂತರ ಹಾಲು ಕರಿತೀವಿ. ಕರೆಕ್ಟ್. ಹೌದು. ರೈಟ್. ಹಳ್ಳಿಯಲ್ಲಿ ನೋಡಿದ್ರೆ ಫಸ್ಟ್ ಕರು ಬಿಡ್ತಾರೆ, ಕರು ಕುಡಿದು ಹೊಟ್ಟೆ ತುಂಬಿದ ಮೇಲೆ ನಂತರ ಉಳಿದ ಹಾಲು ಏನಿದೆ ಅದನ್ನ ಮನುಷ್ಯರು ಸ್ವೀಕರಿಸಬಹುದು. ಮತ್ತೆ ಹಸು ಸಂತೋಷವಾಗಿದ್ರೆ ಅದು ಹೆಚ್ಚು ಹಾಲನ್ನು ಕೊಡುತ್ತೆ ಜನರಲಿ. Right? If she is happy, she gives more milk. So that's why we drink cow's milk like mother's milk. ತಾಯಿ ಹಾಲು ಹೇಗೆ ಕುಡಿತೀವಿ ಅದೇ ರೀತಿ ನಾವು ನಮ್ಮ ತಾಯಿ ಹಾಲನ್ನು ಕುಡಿತಾ ಇದೀವಿ, ಹಸುವಿನ ಹಾಲನ್ನು. ಕರೆಕ್ಟ್. ಸೊ ದಟ್ ಇಸ್ ಮೂಡ್ ಅಂಡ್ ಸೆಂಟಿಮೆಂಟ್. ಮತ್ತೆ ಅದರಿಂದ ಯಾವ ಜೀವಿನೂ ಬರಲ್ವಲ್ಲ ಪ್ರಭು? ಅದು ಹಸುವಿಗೆ ಏನು ತೊಂದರೆ ಆಗೋದಿಲ್ಲ ಅದ್ರ ಹಾಲು ತಗೊಂಡ್ರೆ. ಹಸು ಸಾಯೋದಿಲ್ಲ, ಅದಕ್ಕೂ ಕಷ್ಟ ಆಗೋದಿಲ್ಲ. ಪ್ರೀತಿಯಿಂದ ಹಾಲು ಕೊಡ್ತಾಳೆ ಅವಳು. ಅದನ್ನ ಪ್ರೀತಿಯನ್ನು ನೋಡ್ಕೊಂಡ್ರೆ ಹಾಲು ಇನ್ನಿಷ್ಟು ಹೆಚ್ಚು ಹಾಲು ಕೊಡ್ತಾಳೆ. ರೈಟ್. ಆದ್ರೆ ಕಲಿಯುಗದಲ್ಲಿ ಏನಾಗ್ತಿದೆ, ರೀಸೆಂಟ್ಲಿ ದೇರ್ ಇಸ್ ಅನದರ್ ಮೂವ್ಮೆಂಟ್ ಕಾಲ್ಡ್ ವೇಗನ್ ಮೂವ್ಮೆಂಟ್. ವೇಗನ್ ಅಂತ ಕೇಳಿದಿರಾ? ವೇಗನ್ ಮೀನ್ಸ್ ದೇರ್ ಎಕ್ಸ್ಟ್ರೀಮ್. ಹಾಲು ಕೂಡ ಕುಡಿಯೋದಿಲ್ಲ. ಯಾಕೆ? ಮಿಲ್ಕ್ ಇಸ್ ಆಲ್ಸೋ ಪ್ರಾಡಕ್ಟ್ ಆಫ್ ವೈಲೆನ್ಸ್. ಯಾಕೆ? ಈಗ ಡೈರಿ ಫಾರ್ಮ್ಸ್ ಅಲ್ಲಿ, ಎಸ್ಪೆಷಲಿ ವಿದೇಶದಲ್ಲಿ, ಅಲ್ಲಿ ಮನೆಯಲ್ಲಿ ಹಸು ಸಾಕೋ ಪದ್ಧತಿ ಇಲ್ಲ.
ಫಾರ್ಮ್ಸ್, ಕ್ಯಾಟಲ್ ಫಾರ್ಮ್ಸ್. ಕ್ಯಾಟಲ್ ಫಾರ್ಮ್ಸ್ ಅಲ್ಲಿ ಹಸುಗಳನ್ನ ಬೆಳೆಸ್ತಾರೆ. 5 ವರ್ಷ ಅದಕ್ಕೆ ಇಂಜೆಕ್ಷನ್ ಕೊಟ್ಟು 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 ಹಾಲು ತೆಗಿತಾರೆ. ಹಾಲು ಕೊಡೋದು ನಿಲ್ಲಿಸಿದ ಮೇಲೆ ಕಸಾಯಿಖಾನೆ ಕಳಿಸ್ತಾರೆ. ಓಕೆ, ಸೊ ದಿಸ್ ಮಿಲ್ಕ್, ಇಂಥ ಹಾಲು ಕುಡಿಬೇಕು ಕುಡಿಬಾರ್ದು? ಕುಡಿಬಾರ್ದು ಪ್ರಭುಜಿ. ಕುಡಿಬಾರ್ದು. ಯಾಕೆ? ಇಟ್ಸ್ ಅದು ವೈಲೆಂಟ್, ಪ್ರಾಡಕ್ಟ್ ಆಫ್ ವೈಲೆನ್ಸ್. ಕರೆಕ್ಟ್? ಹೌದು. ಹಿಂಸೆಯ ಅದು ರೂಪ. ಅದಕ್ಕೋಸ್ಕರ ಆ ಹಿಂಸೆ ಕೊಟ್ಟು ನಾವು ಹಾಲನ್ನ ತಗೋಬಾರ್ದು. ಸೊ ಅದಕ್ಕೆ ಬೆಟರ್ ಇಸ್ ಡೋಂಟ್ ಟೇಕ್ ಡೈರಿ ಫಾರ್ಮ್ಸ್, ಯು ಕ್ಯಾನ್ ಟೇಕ್ ಡೈರೆಕ್ಟ್ಲಿ ಫ್ರಮ್ ದ ಗೋಶಾಲ. ಯಾರು ಗೋಶಾಲೆ ಓಡಿಸ್ತಾರೆ ಅವರಿಂದ ನೇರವಾಗಿ ಹಾಲು ತಗೊಂಡ್ರೆ ಅಟ್ಲಿ ಖಾತ್ರಿ ಇರುತ್ತೆ, ಇವನು ಗೋಪಾಲಕ ಈ ಹಸುವನ್ನ ಕಸಾಯಿಖಾನೆ ಕಳಿಸೋದಿಲ್ಲ, ಈ ಜೀವನ ಪರ್ಯಂತ ಇದನ್ನ ನೋಡ್ಕೊಂತಾನೆ ಅಂತ ಹಸುವಿನ ಹಾಲನ್ನು ಕುಡಿಬಹುದು. ಅದಕ್ಕೆ ಅಹಿಂಸಾ ಮಿಲ್ಕ್ ಅಂತ ಕರೀತಾರೆ. ರೈಟ್? ಅಹಿಂಸಾ ಮಿಲ್ಕ್ ಅಂತಂದ್ರೆ ಏನು? ಆ ಹಸುವನ್ನ ಆ ಗೋಪಾಲಕ ಎಂದಿಗೂ ಕಸಾಯಿಖಾನೆಗೆ ಕಳಿಸೋದಿಲ್ಲ. ಅದು ಹಾಲು ಕೊಡೋದನ್ನ ನಿಲ್ಲಿಸ್ಬಿಟ್ರು ಅದನ್ನ ಅವನು ಕಾಪಾಡ್ತಾನೆ, ನೋಡ್ಕೊಂತಾನೆ. ಅಂತ ಹಾಲಿಗೆ ಅಹಿಂಸಾ ಮಿಲ್ಕ್ ಅಂತ ಕರೀತಾರೆ. ಸೊ ಕೆಲವೊಬ್ರು ಆ ಸ್ಟ್ಯಾಂಡರ್ಡ್ ಫಾಲೋ ಮಾಡ್ತಾರೆ, ದೇ ಟೇಕ್ ಓನ್ಲಿ ಅಹಿಂಸಾ ಮಿಲ್ಕ್. ಈಗ ಭಾರತದಲ್ಲಿ ಕೂಡ ಸಾಕಷ್ಟು ಡೈರಿ ಫಾರ್ಮ್ಸ್ ಆಗಿಬಿಟ್ಟಿದೆ. ಅಲ್ಲೂ ಕೂಡ ಆಕ್ಸಿಟೋಸಿನ್ ಇಂಜೆಕ್ಷನ್ ಕೊಡ್ತಾರೆ, ಹಾಲು ತೆಗಿತಾರೆ. ಸೊ ದಟ್ ಈಸ್ ನಾಟ್ ಗುಡ್. ಅಂತಹ ಹಾಲು ಕುಡಿಯೋದ್ರಿಂದ ಲಾಭ ಇಲ್ಲ. ಅಂದ್ರೆ ಲಾಭ ಇಲ್ಲ ಅಂತಂದ್ರೆ ದುಡ್ಡು ಗಳಿಸ್ತಾರೆ, ಬಟ್ ಇಟ್ ಇಸ್ ಪ್ರಾಡಕ್ಟ್ ಆಫ್ ವೈಲೆನ್ಸ್. ಹಸುವಿಗೆ ತುಂಬಾ ತೊಂದರೆ ಆಗುತ್ತೆ. ಸೊ ಅದಕ್ಕೂ ಬದಲಾಗಿ ರೈತರು ಮತ್ತೆ ಮನೆಯಲ್ಲಿ ಹಸು ಬೆಳೆಸ್ತಾ ಇರ್ತಾರೆ, ಅವ್ರು ಹಾಲು ತಂದು ಡೈರಿ ಕೊಡ್ತಾರೆ, ಆ ಡೈರಿ ಅವರು ಮಾರಾಟ ಮಾಡ್ತಾರೆ. ಸೊ ದಟ್ ಈಸ್ ಬೆಟರ್ ರಾದರ್ ದನ್ ಟೇಕಿಂಗ್ ಫ್ರಮ್ ಕ್ಯಾಟಲ್ ಫಾರ್ಮ್ಸ್. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ಚಾಂಟಿಂಗ್ ಮಾಡ್ತಾ ಇದ್ದೀನಿ, ಆದ್ರೆ ಗಮನ ಇಲ್ಲಿಲ್ಲ, ಬೇರೆ ಕಡೆ ಹೋಗ್ತಾ ಇದೆ ಪ್ರಭು. ಕಂಟಿನ್ಯೂಸ್ಲಿ ಮಾಡ್ತಾ ಇದ್ದೀನಿ. ಈ ಕ್ವಶನ್ ಚೆನ್ನಾಗಿದೆ, ಬಟ್ ಇವತ್ತಿನ ಟಾಪಿಕ್ ರಿಲೇಟೆಡ್ ಏನಾದ್ರು ಕ್ವಶನ್ಸ್ ಇದಾವ? ಇಲ್ಲ ಪ್ರಭು. ಇವತ್ತಿನ ಟಾಪಿಕ್ ರಿಲೇಟೆಡ್ ಯಾವ್ದಾದ್ರು ಕ್ವಶನ್ ಇದ್ರೆ ಭಕ್ತರು ಕೇಳ್ಬೋದು. ಹಾಗೆ ಮಾತಾಜಿ ಕೇಳಿದ್ರು ಅಬೌಟ್ ದಿಸ್ ಮಿಲ್ಕ್. ಒಳ್ಳೆ ಕ್ವಶನ್. ಸೊ ನಾವೇನ್ ಮಾಡ್ಬೇಕು? ಇನ್ ಇಸ್ಕಾನ್ ಟೆಂಪಲ್ಸ್ ಅಂಡ್ ಡಿವೋಟೀಸ್ ವಿ ಶುಡ್ ಟ್ರೈ ಟು ಅವಾಯ್ಡ್ leather goods, leather chappal, leather belt, avoid it. Even we can avoid eatables like cakes. Cakes ಅಲ್ಲಿ ಕೂಡ egg mix ಮಾಡ್ತಾರೆ. So we should be, ಕೆಲವೊಬ್ಬರು ಆಯಂಗರ್ ಬೇಕರ್ಸ್ ಅಲ್ಲಿ eggs ಯೂಸ್ ಮಾಡಲ್ಲ, they use some butter and other things to make cakes. ಅಂತದನ್ನು ಉಪಯೋಗಿಸಿ. We should be very careful what we eat. ಯಾಕಂದ್ರೆ ಹೊರಗಡೆ ಮಿಶ್ರಣ ತುಂಬಾ ಇದೆ. They can mix anything in anything. ಅದಕ್ಕೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ನಾವು ಒಳಗಡೆ ಏನ್ ತಗೊಂತಾ ಇದೀವಿ ಅಂತ. ಸೊ ವಿ ಶುಡ್ ಅವಾಯ್ಡ್ ಎನಿ ಪ್ರಾಡಕ್ಟ್ ಆಫ್ ಎಗ್ಸ್ ಅಂಡ್ ಮೀಟ್. ದೆನ್ ಕೆಲವೊಂದು ಕಾಸ್ಮೆಟಿಕ್ಸ್ ಅಲ್ಲಿ ಕೂಡ ಅನಿಮಲ್ ಪ್ರಾಡಕ್ಟ್ಸ್ ಬಳಸ್ತಾರೆ. ಕೆಲವೊಂದು ಟೂತ್ ಪೇಸ್ಟ್ ಅಲ್ಲಿ ಕೂಡ ಬಳಸ್ತಾರೆ. ಸೊ ಬೆಟರ್ ಟು ಗೋ ಟು ಆಯುರ್ವೇದಿಕ್ ಥಿಂಗ್ಸ್ ಲೈಕ್ ಆಯುರ್ವೇದಿಕ್ ದಂತಮಂಜನ್ಸ್, ಆಯುರ್ವೇದಿಕ್ ಟೂತ್ ಪೇಸ್ಟ್, ಈವನ್ ನೀಮ್ ಟ್ರೀ, ಬೇವಿನ ಕಡ್ಡಿ ಸಿಕ್ಕರು, ದಟ್ಸ್ ಬೆಸ್ಟ್ ಫಾರ್ಮ್ ಆಫ್ ಟೂತ್ ಬ್ರಷ್. ನಾನು ಯಾವಾಗಾದ್ರೂ ಹಳ್ಳಿ ಕಡೆ ಹೋದಾಗ ಟೇಕ್ ಬೇವಿನ ಕಡ್ಡಿ, ದಟ್ಸ್ ಬೆಸ್ಟ್. ಸೊ ವಿ ಕ್ಯಾನ್ ಟ್ರೈ ಟು ಅವಾಯ್ಡ್ ಎನಿ ಪ್ರಾಡಕ್ಟ್ಸ್ ಆಫ್ ವೈಲೆನ್ಸ್ ಇನ್ ಅವರ್ ಲೈಫ್. ಸೊ ಆ ಒಂದು ಪ್ರತಿಜ್ಞೆಯನ್ನು ತಗೋಬೇಕು. ಎನಿ ಅದರ್ ಕ್ವಶನ್ಸ್ ರಿಲೇಟೆಡ್ ಟು ದಿಸ್ ಟಾಪಿಕ್? ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಯಾರು ಈ ಮೀಟ್ ಈಟಿಂಗ್ ಬಿಡೋದಿಲ್ಲ, ಚಾಂಟಿಂಗ್ ಮಾಡೋದು ತುಂಬಾ ಕಷ್ಟ, ಹರೇ ಕೃಷ್ಣ ಉಚ್ಚಾರಣೆ ಮಾಡೋದು ತುಂಬಾ ಕಷ್ಟ. ಸೊ ಪಾಪವನ್ನು ಬಿಡಬೇಕು, ನಂತರ ಹರೇ ಕೃಷ್ಣ ಜಪ ಮಾಡಬೇಕು, ಆಗ ಬೇಗ ಪ್ರಗತಿ ಆಗುತ್ತೆ. ಯಾರು ಈ ಪಾಪ ಕಾರ್ಯಗಳನ್ನು ಬಿಡೋದಿಲ್ವೋ, ಚಾಂಟಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಯು ಶುಡ್ ಬಿ ವೆರಿ ಕಾಶಿಯಸ್ ಟು ಗಿವ್ ಅಪ್ ದಿಸ್ ಬ್ಯಾಡ್ ಥಿಂಗ್ಸ್. ಓಕೆ, ಎನಿ ಅದರ್ ಕ್ವಶನ್? Venkatesh Bro, any announcements? ಅನೌನ್ಸ್ಮೆಂಟ್ಸ್ ಏನಿಲ್ಲ ಪ್ರಭುಜಿ. ಏನಿಲ್ಲ. ಓಕೆ. ಪ್ರಭುಜಿ. ಸೊ ಜನರಲಿ ಇಷ್ಟು ಇದು ಮೃಗಾರಿ ಕಥೆಯನ್ನು ಹೇಳಿದೆ. ಹೇಗೆ ಒಬ್ಬ ಶಿಕಾರಿ ನಾರದ ಮುನಿಗಳ ಪ್ರಭಾವದಿಂದ ಅವನು ಶುದ್ಧ ಭಕ್ತನಾದ,
ಒಂದು ಇರುವೆಗೂ ಕೂಡ ಕಷ್ಟ ಕೊಡ್ತಾ ಇರಲಿಲ್ಲ. ಸೊ ನಾವು ಕೂಡ ಭಕ್ತರ ಸಂಘದಲ್ಲಿ ಹರಿಕೃಷ್ಣ ಜಪವನ್ನು ಮಾಡಿ ಏಕಾಗ್ರತೆಯನ್ನ ಮಾಡಿ, ಸೊ ನಮ್ಮ ರಾಮಚಂದ್ರ ಅವ್ರು ಕೇಳಿದಂಗೆ ಎಸ್ ನಾವು ಕೇಳ್ತೀವಿ, ಬಟ್ ಮನಸ್ಸು ಆ ಕಡೆ ಈ ಕಡೆ ಹೋಗುತ್ತೆ, ಹೇಳ್ಕೊಂಡು ಬರ್ಬೇಕು ಅದನ್ನ, ಮತ್ತೆ ಹೇಳ್ಕೊಂಡು ಬರ್ಬೇಕು, ಹರೇ ಕೃಷ್ಣ 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 ಹರೇ 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 ರಾಮ 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 ಅಂದ್ರೆ ಮತ್ತೆ ಹೋಗುತ್ತೆ ಬೇರೆ ಕಡೆ, ಮತ್ತೆ ಹೇಳ್ಕೊಂಡು ಬರ್ಬೇಕು. ಸೊ ಯಾವಾಗ ಹೋಗುತ್ತೋ ಅವಾಗ ಹೋಗಿ ಹೇಳ್ಕೊಂಡು ಬರ್ಬೇಕು. ನಾವು ಎಷ್ಟು ಹೇಳ್ಕೊಂಡು ಬರ್ತೀವಿ ಅಷ್ಟು ಅದು ಸ್ಥಿರವಾಗುತ್ತೆ. ಸೊ ದಟ್ ಇಸ್ ದ ಪ್ರಾಕ್ಟೀಸ್ ವಿ ಶುಡ್ ಡೂ. ಸೊ ಈ ರೀತಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ, ಒಂದು ದಿನ ಸ್ಥಿರತೆ ನಮ್ಮ ಮನಸ್ಸಲ್ಲಿ ಬರುತ್ತೆ. ಓಕೆ, ಪ್ರಭುಜಿ ಇದು ರೆಗ್ಯುಲರ್ ಬುಕ್ ರೀಡಿಂಗ್ ಇರುತ್ತೆ ಪ್ರಭುಜಿ. ಸಮ್ ನ್ಯೂ ಪೀಪಲ್ ಜಾಯ್ನ್ ಆಗಿದ್ದಾರೆ ಇವತ್ತು. ಸೊ 8 ಗಂಟೆಗೆ ಬುಕ್ ರೀಡಿಂಗ್ ಇರುತ್ತೆ ಪ್ರಭುಜಿ, ಅದೊಂದು ಅನೌನ್ಸ್ಮೆಂಟ್ ಮಾಡ್ಬೇಕಾಯ್ತು ಪ್ರಭುಜಿ. ಸೊ ಪ್ರತಿದಿನ ಸಾಯಂಕಾಲ 8 ಗಂಟೆಗೆ ಪ್ರಭುಪಾದರ ಗ್ರಂಥವನ್ನು ಓದ್ತಾರೆ, ಮತ್ತೆ ಮತ್ತೆ ಚಾಂಟಿಂಗ್. ಕುಂತ್ಕೊಂಡು ಹರೇ ಕೃಷ್ಣ ಜಪ ಮಾಡ್ತಾರೆ. ಸೊ ಯಾರು ತುಂಬಾ ಜನ ರೆಗ್ಯುಲರ್ ಆಗಿ ಬರ್ತಾ ಇದಾರೆ. ಸೊ ಯಾರಿಗೆ ಇಷ್ಟ ಇದೆ, ವಿ ರೆಕಮೆಂಡ್ ದಟ್ ಎವ್ರಿಬಡಿ ಶುಡ್ ಜಾಯಿನ್. ಪ್ರತಿದಿನ ಅಟ್ಲೀಸ್ಟ್ ಸಮ್ ಸ್ಪಿರಿಚುವಲ್ ಇನ್ಪುಟ್ ಕೇಳಬೇಕು, ಮತ್ತೆ ಪ್ರತಿದಿನ ಜಪ ಮಾಡಬೇಕು. ಅದರಿಂದ ನಾವು ಭಕ್ತಿಯಲ್ಲಿ ಬೇಗ ಪ್ರಗತಿ ಮಾಡಬಹುದು. ಓಕೆ, ಹರೇ ಕೃಷ್ಣ. ಸೊ ವಿಲ್ ಎಂಡ್ ಹಿಯರ್. 9 ಗಂಟೆ ಆಗ್ತಾ ಬರ್ತಾ ಇದೆ, ಮತ್ತೆ ಮುಂದಿನ ವಾರ ಸಿಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ.